करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः जय जय ಶ್ರೀ. ನಾವು ಗುರುಗಳು ದೇವರ ಆಶೀರ್ವಾದ ತಗೊಂಡು ನಾವು ಕಠೋಪನ್ಯಾಸ ಮಂಜರಿ, ಇದು ಕಠೋಪನಿಷತ್ತಿನದೇ ಸುಲಿದ ಬಾಳೆಹಣ್ಣಿನಾಗೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಗೈಡ್ ಬುಕ್ ಬರೆದಂಗೆ ಅಥವಾ ಡಿಟೆಕ್ಟಿವ್ ಪುಸ್ತಕ ಹೋದಂಗೆ ಹೋಗುತ್ತೆ ಅಂತ ನಮಗೆಲ್ಲ ಗೊತ್ತು. ಇದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ನಾವು ನೋಡಬೇಕಾಗಿರೋದು 3ನೇ ಚಾಪ್ಟರ್ ನೋಡ್ತಾ ಇದ್ದೀವಿ. ನಚಿಕೇತನು ಕೇಳಿಕೊಂಡ ಮೊದಲನೆಯ ವರ. ಅದರಲ್ಲಿ ಇವತ್ತು ನಾನು ಎಪಿಸೋಡ್ 10ನೇದು ಮಾಡಬೇಕಾಗಿದೆ. ಎಲ್ಲಿಂದ ಮಾಡಬೇಕು? ಉಪವಾಸವಿರುವ ಅತಿಥಿಯ ದೆಸೆಯಿಂದ ಮೃತ್ಯು ದೇವತೆಯಾದ ಯಮನಿಗೂ ಭಯ ಆಗುತ್ತಾ ಅಂತ ಇಲ್ಲಿ 20ನೇ ಪೇಜ್ ನಂದರಲ್ಲಿದೆ, ಕೆಲವುದಲ್ಲಿ ಬೇರೆ ಇರ್ಬೋದು. ಇಲ್ಲಿಂದ ನಾವು ಶುರು ಮಾಡಬೇಕು 10ನೇ ಎಪಿಸೋಡ್. ಆದರೂ ಹಿಂದೆ ಏನು ಮಾಡಿದ್ವಿ? ಇಲ್ಲಿಂದ ಬರ್ತಾ ಇದ್ದೇನೆ 3ನೇ ಚಾಪ್ಟರ್ನಲ್ಲಿ ನಚಿಕೇತನು ಕೇಳಿಕೊಂಡ ಮೊದಲನೆಯ ವರ. ಇಲ್ಲಿ ಉಪನಿಷತ್ತಿಗೂ ಯಜ್ಞಕ್ಕೂ ಇರುವ ಸಂಬಂಧವನ್ನು ಚೆನ್ನಾಗಿ ತೋರಿಸ್ತಾ ಬರ್ತಾರೆ. ಅದನ್ನು ನಾವು ನೋಡಿದ್ದಾಯಿತು. ಇಲ್ಲಿ ಏನದು ಸಂಬಂಧ ಅಂತಂದರೆ, ನಮಗೆ ಗೊತ್ತಿದೆ, ವೇದಗಳನ್ನ 3 ಭಾಗ ಮಾಡ್ತಾರೆ. ಒಂದು ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ. 3ಕ್ಕೂ ಕನೆಕ್ಷನ್ ಇದೆ, ಅದು ಇಂಪಾರ್ಟೆಂಟ್. ಒಂದು ಬಿಟ್ಟು ಒಂದಿಲ್ಲ. ಸೊ ಅದನ್ನು ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ತೋರಿಸ್ಕೊಟ್ಟು. ಮತ್ತು ದೀಕ್ಷೆ ಅಂದರೆ ಅವನು ಕಂಕಣಬದ್ಧನಾಗಿದ್ದಾಗ ಪೂಜೆ ಮಾಡುವಾಗ, ಸತ್ಯನಾರಾಯಣ ಪೂಜೆ ಮಾಡುವಾಗ ಸುಳ್ಳು ಹೇಳಿದ್ರೆ ಇಂಥದ್ದು ಹಾಗಿರಬಾರ್ದು ಅಂತ ಹೇಳಿ ಅಲ್ಲಿ ಅವನು ಅಲ್ಲಿ ಸತ್ಯವನ್ನು ಮರೀಬಾರ್ದು. ಅವನು ಏನಾದರೂ ಬರಲಿ, ಬಾಯಿಂದ ಹೆಚ್ಚು ಕಡಿಮೆ ಬಂದರೂ ಅದನ್ನು ಅವನು ನಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಟ್ರು. ಗೃಹಸ್ಥನಾದ ಅವನು ಹೇಗೆ ಮಾಡಬೇಕು ಅನ್ನೋದು ಕೂಡ ಅವ್ರು ತೋರಿಸ್ಕೊಟ್ರು. ಅದನ್ನು ನೋಡ್ಕೊಂಡು ಮತ್ತೆ ಇಲ್ಲಿ ಕರ್ಮಕಾಂಡ ಕಾಮ್ಯಕರ್ಮವಾಗಿರುತ್ತೆ. ಮಿಕ್ಕಿರೋ 2ರಲ್ಲೂ ಕೂಡ ನಿಮಗೆ ಸಾಧನೆಗಳು ಈಕ್ವಲ್ ಆಗಬೇಕು, ನಿಷ್ಕಾಮದಿಂದ ಮಾಡಬೇಕು. 2 ಉಪಾಸನೆ ಮತ್ತು ಜ್ಞಾನಕಾಂಡದಲ್ಲಿ ನಿಮಗೆ ಸಾಧನ ಚತುಷ್ಟಯ ಯೋಗ್ಯತೆ ಇರಬೇಕು, ಮತ್ತು ಕರ್ಮಯೋಗದಲ್ಲೇ ಮಾಡಬೇಕು. ಮಿಕ್ಕಿರೋ ಸಾಧನೆಗಳೆಲ್ಲ ಸೇಮ್. ಮತ್ತು ಏನು ಡಿಫರೆನ್ಸ್ ಆಯಿತು? ಇದು ಉತ್ತಮ ಅಧಿಕಾರಿ ಮಧ್ಯಮಾಧಿಕಾರಿ ಮೇಲೆ ಡಿಪೆಂಡ್ ಆಗುತ್ತೆ. ಉತ್ತಮಾಧಿಕಾರಿಗೆ ಅಲ್ಲಿಂದನೇ ಅವನು ಶ್ರವಣದಿಂದಲೋ ಮನನದಿಂದಲೋ ಧ್ಯಾನದಿಂದಲೋ ಮುಕ್ತನಾಗ್ಬಿಡ್ತಾನೆ. ಇವನಿಗೆ ಆ ಕೆಪಾಸಿಟಿ ಇಲ್ಲ. ಆದರೂ ಸಾಧನೆ 2ಕ್ಕೂ ಒಂದೇ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ನೋಡ್ಕೊಂಡು ಮತ್ತು ಪ್ರವೃತ್ತಿ ಧರ್ಮಕ್ಕೂ ನಿವೃತ್ತಿ ಧರ್ಮಕ್ಕಿರೋ ವ್ಯತ್ಯಾಸವನ್ನು ತೋರಿಸ್ಕೊಟ್ರು. ಇಲ್ಲಿ ಪ್ರವೃತ್ತಿ ಧರ್ಮ ಅಂತಂದರೆ ಸ್ವೇಚ್ಛಾ ಪ್ರವೃತ್ತಿ ಅಲ್ಲ. ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಸ್ವೇಚ್ಛಾ ಪ್ರವೃತ್ತಿಗೆ ಲೆಕ್ಕನೇ ಇಲ್ಲ. ಇಲ್ಲಿ ನಿವೃತ್ತಿ ಧರ್ಮ ಅಂತಂದರೆ ಜ್ಞಾನಕಾಂಡ, ಪ್ರವೃತ್ತಿ ಧರ್ಮ ಅಂತಂತಂದರೆ ಉಪಾಸನಾ ಕಾಂಡ ಮತ್ತು ಕರ್ಮಕಾಂಡ. ಇಹ ಪರಲೋಕಗಳಲ್ಲಿ ಅಂತ ಬರೋದು ಹಾಗೆ. ಆದ್ದರಿಂದ ಇಲ್ಲಿ ನಾವು ಭಗವದ್ಗೀತೆ 8ನೇ ಅಧ್ಯಾಯದಲ್ಲಿ ಅವನು ಸತ್ತಾಗ ಅವನು ಸೂರ್ಯಲೋಕಕ್ಕೋ ಅಥವಾ ಚಂದ್ರಲೋಕಕ್ಕೋ ಹೋಗ್ತಾನೆ ಅಂತ ಹೇಳ್ತಾನೆ. ನಾವೆಲ್ಲಿದ್ದೀವಿ ಅಂತಂದರೆ ನಾವು ಈಗ ಅಡ್ರೆಸ್ಸೇ ಇಲ್ಲ, ನಮ್ದು ಆ ಲಿಸ್ಟ್ನಲ್ಲೇ ಇಲ್ಲ, ಎಷ್ಟು ಕೆಳಗಿದ್ದೀವಿ ನೋಡ್ರಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದು ಉಪನಿಷತ್ತು ಆಗಿನ ಕಾಲದ ಮಟ್ಟ ಎಷ್ಟಿತ್ತು ಅನ್ನೋದು. ಮೋಕ್ಷ ಆಗಬೇಕು ಅಂತ ಅಷ್ಟು ಅದಕ್ಕೋಸ್ಕರ ಕೊನೆಗೆ ತನ್ನ ತಂದೆಯ ಅಪ್ಪಣೆ ಪಡೆದು ಅವನ ಅಪ್ಪನಿಗೆಲ್ಲ ತೋರಿಸ್ಕೊಡ್ತಾನೆ, ಹೇಳ್ಕೊಡ್ತಾನೆ ಸುಳ್ಳು ಆಡಬಾರ್ದು ಅಂತ. ಯಮಧರ್ಮರಾಜನ ಹತ್ರ ಹೋದಾಗ ಯಮಧರ್ಮರಾಜನು ಎಲ್ಲೋ ಬೇರೆ ಕೆಲಸಕ್ಕೆ ಹೋಗಿರ್ತಾನೆ. 3 ದಿವಸ ತನ್ನ ಮನೆ ಮುಂದೆ ಕಾದಿರ್ತಾನೆ. ಅವ್ರ ಮನೆಯವರೆಲ್ಲ ಬಂದು ಕೇಳ್ತಾರೆ, ಬಂದು ಊಟ ಮಾಡು, ನೀರು ತಗೋ, ಒಳಗಡೆ ಬಾ, ವಿಶ್ರಾಂತಿ ತಗೋ ಅಂತ ಅಂದ್ಬಿಟ್ಟು. ಇವನು ವಟು ಬ್ರಹ್ಮಚಾರಿ ಮತ್ತು ಬ್ರಾಹ್ಮಣ. ಆದ್ದರಿಂದ ಅವನ್ನ ಈ ರೀತಿ ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಅಂತ ಹೇಳಿ ಮನೆಯವರೆಲ್ಲ ವಿಚಾರಿಸ್ತಾರೆ. ಮತ್ತಿನ್ನೊಂದು, ಮನೆ ಯಜಮಾನ ಮಾತ್ರ ವಿಚಾರಿಸ್ಬೇಕು ಅಂತೇನಿಲ್ಲ, ಮನೆಯವರ ಕರ್ತವ್ಯವೂ ಕೂಡ. ಅಲ್ಲಿ ಯಜಮಾನನಾದವನು ಇಲ್ಲದೆ ಇದ್ದರೆ ಹೆಂಡತಿ ಮಕ್ಕಳು ಪ್ರತಿಯೊಬ್ಬರದ್ದು. ಆ ಮರದ ಮೇಲೆ ಪಕ್ಷಿಗಳು ಮಾಡಿದ್ ನೋಡ್ರಿ,
ತಂದೆ ಹೆಂಡತಿ ಮಕ್ಕಳು ಏನು ತೋರ್ಸಕ್ಕೆ ಬರುತ್ತೆ ಅಂದರೆ, ನಾವು ಗೃಹಸ್ಥಾಶ್ರಮದಲ್ಲಿದ್ದಾಗ ಪ್ರತಿಯೊಬ್ಬರ ಧರ್ಮ ಅಂತ ತಗೋಬೇಕು. ಬಿಡು ನಮ್ಮ ಅಪ್ಪನ ಕೆಲಸ ಇದು ನಂದಲ್ಲ ಅಂತ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಅಂತ ತೋರಿಸ್ತಾ ಇರೋದಿಲ್ಲಿ. ಆದ್ದರಿಂದ ಕೇಳಿದ್ರು ಕೂಡ ಯಮಧರ್ಮ ಇವನು ನಚಿಕೇತ ಹೋಗಲಿಲ್ಲ, ಒಪ್ಕೊಂಡ್ಲಿಲ್ಲ, ಊಟ ಮಾಡಲಿಲ್ಲ, ಹಾಗೆ ಕಾದ್ಕೊಂಡಿದ್ದ. ಇದೇನು ತೋರಿಸುತ್ತೆ ಅಂತಂದರೆ ಅವನ ಜಿಜ್ಞಾಸೆ ಯಾವುದ್ರ ಬಗ್ಗೆ. ಅವನಿಗೆ ಒಂದು ಕೊನೆ ಪ್ರಶ್ನೆ ಒಂದಿದೆ, ಅದರ ಜಿಜ್ಞಾಸೆ ಇದೆ. ಸತ್ತ ಮೇಲೆ ಇರ್ತಾರ ಇರಲ್ವ? ದೇಹ ಇಲ್ಲದೆ ಇದ್ರೂ ಇರಕ್ಕೆ ಬರುತ್ತಾ? ಪ್ರಾಣ ಬಿಟ್ಟರೂ ಇರಕ್ಕೆ ಬರುತ್ತಾ? ಧರ್ಮ ಅಧರ್ಮಗಳನ್ನ ಮೀಡಿದ್ರು, ಶರೀರವನ್ನು ಬಿಟ್ಟರು, ಈ ಫಿಸಿಕಲ್ ಮೆಂಟಲ್ ಈ ಶರೀರಗಳನ್ನೆಲ್ಲ ಬಿಟ್ಟರು ಇರಕ್ಕೆ ಬರುತ್ತಾ? ಸೂಕ್ಷ್ಮ ಶರೀರ ಬಿಟ್ಟರು ಇರಕ್ಕೆ ಬರುತ್ತಾ? ಪ್ರಾಣಗಳನ್ನು ಬಿಟ್ಟರು ಇರಕ್ಕೆ ಬರುತ್ತಾ? ನಿನ್ನ ಬಿಟ್ಟರೆ ಇನ್ನೊಬ್ಬ ಗುರು ಸಿಗಲ್ಲ ಅಂತ ಕೇಳಿ ಅವನ ಅದು ಜಿಜ್ಞಾಸೆ. ಅದಕ್ಕೋಸ್ಕರ ಅವನು ಗುರು ಬರೋವರೆಗೂ ಅವನ ಗುರು ರೂಪದಲ್ಲಿ ಅವನ ಮನಸ್ಸಿನಲ್ಲೇ ಮೊದಲು ಇದೆ. ಅಂದರೆ ಇವನ ಪ್ರಿಪ್ರೇಷನ್ ಎಷ್ಟಿದೆ. ಶ್ರವಣದಿಂದ ಮುಕ್ತನಾಗಬೇಕಾದ್ರೆ ಅವನ ಕ್ವಾಲಿಫಿಕೇಶನ್ ಇಲ್ಲಿಂದ ತೋರಿಸ್ತಾ ಇದ್ದಾನೆ ನೋಡಿ. ಇಲ್ಲಿಂದ ಅಲ್ಲ, ಅವನು ಹಿಂದಿನಿಂದ ಪಿತೃವಾಕ್ಯ, ಪಿತೃಗೆ ಕೊಟ್ಟಂಥ ಗೌರವ, ಅವನ ತಂದೆಗೆ ಮರ್ತಿರೋದನ್ನು ತಿಳಿಸಿದ್ದು, ಮತ್ತು ಇಲ್ಲಿ ಅತಿಥಿಗಳತ್ತಾಗ ಅಂದರೆ ಅವನು ಯಮಧರ್ಮರಾತ್ಮಕರು ಬಂದರೆ ಊಟ ಮಾಡದೆ ಇದ್ದಿದ್ದ ಬುದ್ಧನ ಕತೆ ಹೇಳಿದ್ದೆ ಜ್ಞಾಪಕ ಮಾಡಿಕೊಳ್ಳಿ. ಇವು ಮತ್ತು ಎಸ್ಪೆಷಲಿ ಅತಿಥಿ ಸತ್ಕಾರ ಇದೆಯಲ್ಲ, ನಮ್ಮ ಭಾರತ ದೇಶದಲ್ಲಿ ಅತಿಥಿ ಸತ್ಕಾರ ಕೊಟ್ಟಷ್ಟು ಬೆಲೆ ಮತ್ತು ಯಾವ ಧರ್ಮದಲ್ಲೂ ಕೊಟ್ಟಿಲ್ಲ, ಇಲ್ಲವೂ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು. ಇದು ನಮ್ಮ ಭಾರತ ದೇಶ. ಯಾಕೆಲ್ಲರೂ ಇಲ್ಲಿ ಬಂದು ಪ್ರಾಣ ಬಿಡಬೇಕು ಅಂತ ಆಸೆ ಪಡ್ತಾರೆ ಅಂದರೆ ಅದಕ್ಕೋಸ್ಕರ. ಮತ್ತು ಮಹಾಭಾರತದಲ್ಲಿ ಒಂದು ಕತೆ ಹೇಳಿದ್ರು, ಅದು ಇವನು ರತಿದೇವನ ಕತೆ, ನಮಗೆಲ್ಲರಿಗೂ ಗೊತ್ತು. ಅದನ್ನು ನೆನೆಸ್ಕೊಳ್ರಿ. ಇಷ್ಟರವರೆಗೂ ಹಿಂದೆ ಆಗಿತ್ತು. ಈಗ ನಾವು ಮುಂದಕ್ಕೆ ಹೋಗ್ಬೇಕಾಗಿದೆ. ಇಲ್ಲಿ ಆ ರತಿದೇವನು 48 ದಿವಸ ಉಪವಾಸ ಮಾಡಿರ್ತಾನೆ. ಕೊನೆಗೆ ಅವನು ಇನ್ನೇನು ಊಟ, ಅವನ ಹತ್ರ ಅಂತ ಶ್ರೀಮಂತನೇನಲ್ಲ, ಅವನು ಹೆಂಗೋ ಕಷ್ಟಪಟ್ಟುಕೊಂಡು ಅಷ್ಟೋ ಇಷ್ಟೋ ಸಂಪಾದನೆ ಮಾಡ್ಕೊಂಡು ತಿಂತಾ ಇದ್ರು. 48 ದಿವಸ ಉಪವಾಸ ಮಾಡಿ ಏನೋ ಒಂದು ಅಲ್ಪ ಸಿಕ್ಕಿತ್ತು, ತಿನ್ನೋಣ ಅಂತಂದ್ಬಿಟ್ಟು ಕೂತಿದ್ದಾನೆ. ನೋಡ್ರಿ, ದೇವತೆಗಳು ಈಗಲೂ ಇರ್ತಾರೆ. ದೇವರುಗಳು, ದೇವತೆಗಳು, ಋಷಿ ಮುನಿಗಳು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ. ನಾವು ಯಾವತ್ತೂ ಅರ್ಥ ಮಾಡ್ಕೋಬೇಕು. ನಾನು ನಡ್ಕೊಂಡ್ರೆ ಯಾರು ಕಾಣೋದಿಲ್ಲ ಅಂತೇನು ತಿಳ್ಕೊಬೇಕಾಗಿಲ್ಲ. ಪ್ರತಿಯೊಬ್ಬರಿಗೂ ಸಾಕ್ಷಿಯಾಗಿರ್ತಾನೆ ಪರಮಾತ್ಮ. ಆದ್ದರಿಂದ ನಾವು ನಡ್ಕೊಳ್ಳುವಾಗ ಎಷ್ಟು ಹುಷಾರಾಗಿ ನಡ್ಕೋಬೇಕು. ಯಾರು ನೋಡ್ತಾ ಇಲ್ಲ ಅಂತ ಕಳ್ತನ ಮಾಡೋನು ಮಾಡ್ಬೋದು, ಬಟ್ ನಮಗೆ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಆ ಪರಮಾತ್ಮ ಯಾವತ್ತು ನಿದ್ದೆ ಮಾಡ್ತಾನೆ. ಆದ್ದರಿಂದ ಹುಷಾರಾಗಿರ್ಬೇಕು ನಾವು. ಯಾವುದರಲ್ಲಿ? ಧರ್ಮದ ವಿಚಾರದಲ್ಲಿ. ಇಲ್ಲಿ ಧರ್ಮವನ್ನು ಹೈಲೈಟ್ ಮಾಡಿದೆ. ನಿಮಗೆ ಇಲ್ಲಿ ಧರ್ಮದ ವಿಚಾರ ಚೆನ್ನಾಗಿ ತಿಳ್ಕೋಬೇಕು ಅಂತಂದರೆ ಕುಲಕರ್ಣಿ ಸ್ವಾಮಿಗಳು ಮಾಡಿರೋ ಆ ಶಾಂಕರ ವೇದಾಂತ ಸೌರಭದಲ್ಲಿ ಮೊದಲನೇ ಚಾಪ್ಟರ್ ಧರ್ಮ ಜಿಜ್ಞಾಸ ಬ್ರಹ್ಮ ಜಿಜ್ಞಾಸ ಚೆನ್ನಾಗಿ ಓದಬೇಕು. ಮಾಡಿದ್ದೀವಿ, ಈಗ ಓದಬೇಕು. ಧರ್ಮ ಅಂತಂದರೆ ಏನು ಅನ್ನೋದು ಗೊತ್ತಾಗುತ್ತೆ. ಹಾಗೇನಾಗುತ್ತೆ, ಅವನು 48 ದಿವಸ ಉಪವಾಸ ಮಾಡಿದ್ರೆ ದೇವತೆಗಳು ಯೋಚನೆ ಮಾಡಿದ್ರು, ಇವನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಯಮಧರ್ಮರಾಜನೇ ಆ ಒಬ್ಬ ಚಾಂಡಲನ ವೇಷದಲ್ಲಿ ಒಂದು ನಾಯಿ ಜೊತೆಯಲ್ಲಿ ಬಂದು ನನಗೆ ಭಿಕ್ಷೆ ನೀಡು, ನನಗೆ ಹೊಟ್ಟೆ ಹಸ್ವಾಗ್ತಾ ಇದೆ ಅಂತ ಕೇಳ್ಕೊತಾನೆ. ಅವನ ಹತ್ರ 48 ದಿವಸ ಉಪವಾಸ ಮಾಡಿದ್ದಾನೆ. ಹಿಂದೆ ನೋಡೋಲ್ಲ, ಮುಂದೆ ನೋಡೋಲ್ಲ. ಯಮಧರ್ಮರಾಜನಿಗೆ ಅರ್ಪಿಸ್ಬಿಡ್ತಾನೆ, ಬಾ ಕೂತ್ಕೋ ಕೂತ್ಕೋ, ನೀನು ಊಟ ಮಾಡು, ನೀನು ತೃಪ್ತನಾದರೆ ನಾನು ತೃಪ್ತನಾದಂಗೆ, ಅಕಸ್ಮಾತ್ ನಾನು ಸತ್ತರೆ ಪರವಾಗಿಲ್ಲ. ಹಾಗಿರ್ಬೇಕು ನೋಡ್ರಿ. ದೇಹದ ಮೇಲೆ ಮೋಹ ಬಿಟ್ಟಿರ್ಬೇಕು. ಬಿಟ್ಟಿದ್ದೀವಾ? ಹೇಗಿದೆ ನೋಡ್ರಿ. ನಾವೇ ಪರೀಕ್ಷೆ ಮಾಡ್ಕೋಬೇಕು ಎಲ್ಲಿದ್ದೀವಿ ಅಂತ. ಸತ್ಮೇಲೆ ನನ್ನ ಶರೀರನ ದಾನ ಮಾಡ್ತೀರಾ ಅಂತಂದ್ರೆ ಎಷ್ಟು ಜನ ಮುಂದೆ ಬರ್ತೀವಿ? ನಮ್ಗೆ ಎಷ್ಟು ಮೋಹ ಇದೆ ಈ ಶರೀರದ ಮೇಲೆ, ಬೇಡ ಸತ್ತಿರೋ ಶರೀರದ ಮೇಲೆ. ಹಾಗಾದ್ರೆ ಅವನು ಬದುಕಿರುವಾಗಲೇ ನಾವು ಸತ್ರು ಪರವಾಗಿಲ್ಲ ಅನ್ನೋಷ್ಟು ಬರ್ಬೇಕು ಇಲ್ಲಿಗೆ. ಆ ಥರ. ಆಮೇಲೆ ಏನಾಯ್ತು, ಅನ್ನ ಕೊಡ್ತಾನೆ, ಅವನ್ನೆಲ್ಲ ತಿಂತಾನೆ. ಪರೀಕ್ಷೆ ಮಾಡಕ್ಕೆ ಬಂದಿರೋರು ಸುಮ್ಮನೆ ಬಿಡ್ತಾರವರು. ಆಮೇಲೆ ನನ್ನ ನಾಯಿಗೆ ನೀರು ಬೇಕು, ಆ ಚಾಂಡಲನ ನಾಯಿಗೆ ಅವ್ನು ನೀರು ಕುಡಿಬೇಕು ಅಂತ ಹೋಗ್ತಾನೆ. ಹೋಗ್ಲಿ, ನೀರಾದರೂ ಕುಡಿದು ನನ್ನ ಪಾರಾಯಣವನ್ನು ನಾನು ಕಂಪ್ಲೀಟ್ ಮಾಡ್ಕೊತೀನಿ ಅಂತ ಅನ್ಕೊತಾನೆ. ಕೊನೆಗೆ ಅವನು ನೀರು ಕೂಡ ಹಿಂದೆ ನೋಡಲ್ಲ ಮುಂದೆ ನೋಡಲ್ಲ, ಕೊಟ್ಬಿಡ್ತಾನೆ. ಇದನ್ನು ನಾವು ಗಮನಿಸ್ಬೇಕು.
ಗೃಹಸ್ಥನಾದವನು ಮಾತ್ರ ಅಲ್ಲ, ಯಾರೇ ಆಗಲಿ. ಹಾಗೆ ಈ ಇವರು ಯಾರು ನಮ್ಮ ಶ್ರೀಧರ್ ಸ್ವಾಮಿಗಳು ಅಲ್ಲಿ ಬೆಟ್ಟದಲ್ಲಿ ಸಮರ್ಥ ರಾಮದಾಸರ ಬೆಟ್ಟದಲ್ಲಿ ನಾವೆಲ್ಲ ಹೋಗಿದ್ವಿ. ಅಲ್ಲಿಗೆ ಹೋಗಿ ನೋಡ್ಬೇಕಂತ ಸ್ಥಳಗಳನ್ನ. ಅಲ್ಲಿ ಶ್ರೀಧರ ಸ್ವಾಮಿಗಳು ತಪಸ್ ಮಾಡ್ತಾರೆ, ಜಪನೆ ಮಾಡಿದ್ದವರು. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಅಲ್ಲಿ ಅವರು ದೇವಸ್ಥಾನ ಗುಡಿಸೋದು ಅಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಲ್ಲಿ. ಅವರಿದ್ದಂಥ ಸಮಾಧಿಗಳನ್ನ ಕೂಡಿಸೋದು, ಮಾಡೋದು, ಸಾರಿಸೋದು, ಮತ್ತು ಅಲ್ಲಿ ಬರೋ ಜನಗಳ ಸೇವೆ ಮಾಡೋದು ಎಲ್ಲ ಮಾಡ್ತಾಯಿದ್ರು. ಕೆಳಗಡೆಯಿಂದ ಮೇಲ್ವರೆಗೂ ಹತ್ಕೊಂಡ್ಬರ್ಬೇಕು. ಆಗದೆ ಇರೋರನ್ನ ಎತ್ಕೊಂಡು ಬರ್ತಾ ಇದ್ರಂತೆ, ಕೈ ಇಟ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ರಂತೆ. ಜನಗಳು ಇವ್ರನ್ನ ಬೈತಾ ಇದ್ರಂತೆ, ಉಗಿತಾ ಇದ್ರಂತೆ. ಇವರು ಏನೂ ಹಚ್ಕೊಳ್ದೇ ಇರ್ತಾ ಇದ್ರು. ನಾವು ಗಂಡ ಏನಾದರೂ ಸ್ವಲ್ಪ ತೊಂದರೆ ಕೊಟ್ಟರೆ ನಾನು ನಿಮ್ಮ ಅಪ್ಪನ ಥರ ನಿನಗೂ ಹಂಗೆ ಮಾಡ್ತೀನಿ ಅನ್ನೋ ಒಂದು ನೇಚರ್ ಇರುತ್ತಲ್ಲ ನಮಗೆ, ನಾವು ಮೋಕ್ಷ ಆಗುತ್ತಾ? ಆಗುತ್ತೆ ಈ ಸಾಧನೆಗಳನ್ನ ನಾವು ಅಳವಡಿಸ್ಕೊಂಡ್ರೆ. ಹಾಗೆ ಯಾಕೆಂತಂದರೆ ಮೋಕ್ಷ ಅಂದರೆ ಅಷ್ಟು ಸುಲಭ ಅಲ್ಲ. ನನ್ನ ಮನಸ್ಸು ಅಷ್ಟು ಪಕ್ವವಾಗಿದೆಯಾ, ಪ್ರಪಂಚದಲ್ಲಿರೋ ಎಲ್ಲ ಜೀವರಾಶಿಗಳನ್ನು ನನ್ನ ಹಾಗೆ ನೋಡೋಕ್ಕೆ ಬರುತ್ತಾ? ಅದು ಬಂದರೆ ನೋಡ್ರಿ ನಿಮಗೆ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾವು ಅದನ್ನು ಹೈಲೈಟ್ ಮಾಡಿ ತೋರಿಸಿದ್ದಾರೆ. ನಾವು ಮಾಡಬೇಕು. ಇಲ್ಲಿವರೆಗೂ ಆಗಿತ್ತು, ಮುಂದಕ್ಕೆ ಹೋಗೋಣ. ಈಗ ಅತಿಥಿ ಸತ್ಕಾರವನ್ನು ಮಾಡುವುದರಿಂದ ಹೇಗೆ ಉತ್ತಮ ಗತಿ ಪ್ರಾಪ್ತಿಯಾಗುತ್ತೋ ಅದೇ ರೀತಿ ಅತಿಥಿಯನ್ನು ಅನಾದಾರ ಮಾಡಿದವರಿಗೆ ಆಗುವ ದುರ್ಗತಿ ಏನು ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ. ಇವೆ ನಾವು ಹೇಗೆ ಅವನ್ನ ಉಪಚಾರ ಮಾಡಿದ್ರೆ, ಈಗ ನೋಡಿ, ಯಾರೋ ಅವನು ರತಿದೇವ ಹೇಗೆ ಉಪಚಾರ ಮಾಡಿದ್ನೋ ಅದರಿಂದ ಲಾಭ ಆಯಿತು. ಅಕಸ್ಮಾತ್ ನಾವು ಅತಿಥಿಗಳನ್ನ ನೆಗ್ಲೆಕ್ಟ್ ಆಗಿ ಏನು ಕೊಡದೆ ಕಳಿಸಿದ್ರೆ ಏನಾಗುತ್ತೆ ಅಂತ ಪ್ರಶ್ನೆ ನಮ್ಮ ಶಾಸ್ತ್ರದಲ್ಲೂ ಅದು ಇದೆ. ಉದಾಹರಣೆಗೆ ಇಲ್ಲಿ ಹೇಳಿರುವ ಅಭಿಪ್ರಾಯನ ಸ್ವಲ್ಪ ಮನದಟ್ಟುಕೊಳ್ಳಬೇಕು. ಅತಿಥಿಯಾಗಿ ಹೇಗೆ ಅಂತಂದರೆ, ಬ್ರಾಹ್ಮಣನೇ ಆಗಲಿ ಯಾರೇ ಆಗಲಿ, ಇಲ್ಲಿ ಅತಿಥಿ ಅಂತಂದರೆ ಅವನು ಅತಿಥಿ ಏನು ಕಂಪ್ಯಾರಿಸನ್ ಕೊಡ್ತಾರೆ ಗೊತ್ತಾ? ಬೆಂಕಿ ಕಂಪ್ಯಾರಿಸನ್ ಕೊಡ್ತಾರೆ. ಅತಿಥಿ ಅಂತಂದರೆ ಬೆಂಕಿ ಇದ್ದಂಗೆ. ಈಗ ನಿಮ್ಮ ಮನೆಯಲ್ಲಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆಯಪ್ಪ, ಏನು ಮಾಡ್ತೀರಾ? ಯೋಚನೆ ಮಾಡ್ತೀರಾ? ಬಾವಿ ತೋಡಬೇಕು ಅಂತ ಯೋಚನೆ ಮಾಡ್ತೀರಾ? ಅಥವಾ ನೀರು ತೊಗೊಂಡ್ಬಂಡ್ರು ನೀರು ಹಾಕೋಣ ಅಂತ ಹೇಳ್ತೀರೋ? ಇಲ್ಲರೋ? ಹಾಗೆ ಅತಿಥಿ ಅಂತಂದರೆ ಅವನು ಬೆಂಕಿ ರೂಪದಲ್ಲಿರ್ತಾನೆ. ಅವನು ಸುಟ್ಟು ಬಿಡ್ತಾನೆ. ಮನಸ್ಸು ಮಾಡಿದ್ರೆ ಸುಟ್ಟು ಬಿಡ್ಬೋದು ಅವನು. ಅಂಥವನು ಅಷ್ಟು ಅವನಿಗೆ ಇದಿರುತ್ತೆ. ಅಂದರೆ ಅವನು ಸುಡೋದ್ರಿಂದ ಆ ಧರ್ಮ ನಮ್ಮನ್ನು ಸುಡುತ್ತೆ. ಅದಕ್ಕೋಸ್ಕರನೇ ಹಿಂದೆ ಕಳ್ತನ ಮಾಡಿದ್ರೆ ಕೈಗೆ ಕಬ್ಬಣ ಕೊಡ್ತಾ ಇದ್ರು ಕಾಸಿರೋದು. ಅವನು ಕಳ್ತನ ಮಾಡಿದ್ದನ ಇಲ್ವಾ ಅಂತ ಅನ್ನೋದಕ್ಕೆ. ನಿಜವಾಗ್ಲೂ ಕಳ್ತನ ಮಾಡಿದ್ರೆ ಆ ಬೆಂಕಿ ಅವನ್ನ ಸುಡ್ತಾ ಇತ್ತಂತೆ. ಕಳ್ತನ ಮಾಡದೇ ಇದ್ದರೆ ಅವನ್ನ ಏನೇನೋ ಮಾಡ್ತಾ ಇರಲಿಲ್ಲ. ಹೇಗಿದೆ ನೋಡಿ, ಇದು ಪರೀಕ್ಷೆ ಆಗಿಂಥದ್ದು. ಎಷ್ಟು ಚೆನ್ನಾಗಿ ಅಂದರೆ, ಇಲ್ಲಿ ಅತಿಥಿ ಅಂತಂದರೆ ಅದು ಬೆಂಕಿ ರೂಪದಲ್ಲಿರ್ತಾನೆ. ಅವನೇನು ನಮಗೆ ಶಾಪ ಕೊಡೋದಿಲ್ಲ. ಆದರೆ ನಾವು ಆ ಬೆಂಕಿ ನಮ್ಮನ್ನು ಸುಟ್ಟಾಕ್ಬಿಡುತ್ತೆ ಧರ್ಮದಿಂದ ನಡ್ಕೊಳ್ದೇ ಇದ್ದರೆ. ಅದು ಗೃಹಸ್ಥಾಶ್ರಮದಲ್ಲಿರೋರು ನಡ್ಕೋಬೇಕು ಅಂತ ಹೇಳೋದು. ಮುಂದೆ ಗೃಹಸ್ಥಾಶ್ರಮದ ವಿಚಾರ ಹೇಳ್ತಾರೆ. ಆದ್ದರಿಂದ ಹೀಗೆ ನಾವು ಯೋಚನೆ ಮಾಡ್ಕೋಬೇಕಲ್ವಾ? ಅಗ್ನಿಯನ್ನು ಶಾಂತ ಮಾಡೋದಕ್ಕೋಸ್ಕರ ಅರ್ಘ್ಯಪಾದಾದಿ ರೂಪವಾದ ಉದಕವನ್ನು ತರ್ತಾರಲ್ವಾ? ಹಾಗೆ ಈಗ ನಾವು ಪೂಜೆ ಮಾಡ್ತೀವಿ ಅಂತ ಇಟ್ಕೊಂಡ್ರೆ, ಅತಿಥಿ ಅಂದರೆ ಯಾರು? ಅತಿಥಿ ದೇವೋಭವ. ಈಗ ನೀವು ಯಾವುದೇ ಪೂಜೆ ಮಾಡಿ, ಷೋಡಶ ಉಪಚಾರಗಳು ಅಂತ ಕುಲಕರ್ಣಿ ಸ್ವಾಮಿಗಳು ಬರೆದಿದ್ದಾರೆ. ಅದೇ ಶಾಂಕರ ವೇದಾಂತ ಸೌರಭದಲ್ಲಿ ನೋಡ್ಬೇಕು ಸ್ವಾಮಿ. ಪುಸ್ತಕ ಗೈಡ್ ಬುಕ್ ಇದ್ದಂಗೆ, ಮೊದಲಿನಿಂದ ಕೊನೆಯವರೆಗೂ ಒಂದು 10 ಸಲ ಓದಬೇಕು. ಎಲ್ಲ ಅದರಲ್ಲಿ ಸಿಗುತ್ತೆ. ಅದರಲ್ಲಿ 16 ರೀತಿಗಳ 16 ಸ್ಟೆಪ್ಸ್ ಹೇಗೆ ಮಾಡಬೇಕು ಅಂತ. ನಾವು ಯಾವುದೇ ಪೂಜೆ ಮಾಡಲಿ, ದೇವರನ್ನ ಆಹ್ವಾನಿಸ್ತೀವಿ. ಅದು ಒಂದು ಸಗಣಿಲಾಗ್ಬೋದು, ಮಣ್ಣಿನ ಮುದ್ದೆಲಾಗ್ಬೋದು, ಯಾವುದಾದ್ರೂ ಆಗ್ಬೋದು. ಮಾಡಿಬಿಟ್ಟು ಕೊನೆಗೆ ಆ ದೇವರು ಬಂದಿದ್ದ ತಕ್ಷಣ ಕೈ ಕಾಲು ತೊಳ್ಕೊಳ್ಳೋದಕ್ಕೆ ನೀರು ಕೊಡ್ತೀವಿ, ಕೂತ್ಕೊಳ್ಳೋದಕ್ಕೆ ಆಸನ ಕೊಡ್ತೀವಿ, ಕುಡಿಯೋದಕ್ಕೆ ನೀರು ಕೊಡ್ತೀವಿ, ಆಹಾರ ಕೊಡ್ತೀವಿ. ಹಾಗೆ ಅತಿಥಿನೂ ಕೂಡ ದೇವರ ಸ್ವರೂಪದಲ್ಲಿ ಬಂದು ನಮ್ಮಲ್ಲಿ ಪ್ರತಿಯೊಂದು ಪರಮಾತ್ಮನೇ ದೇವರೇ, ಅದರ ಬಗ್ಗೆ ಸಂಶಯ ಇಲ್ಲ.
ಇದು ಜ್ಞಾನದಿಂದ ನೋಡಿದ್ರೆ ನಿಜವಾಗ್ಲೂ ಹಾಗೇ ಇರೋದು. ನಮಗೆ ಜ್ಞಾನದಿಂದ ನೋಡೋಕೆ ಬರಲ್ಲ ಅಂತ ಹೇಳಿ ನೀವು ಭಾವನೆ ಆದರೂ ಮಾಡ್ಕೊಳ್ರಪ್ಪ ಅಂತ ಶಾಸ್ತ್ರ ನಮ್ಮನ್ನು ಮೆತ್ತಿಗಿಲ್ಲಿಂದ ಕರ್ಕೊಂಡು ಹೋಗುತ್ತೆ. ಅದಿಗೆ ನಮ್ಗೆ ರಕ್ತಗತವಾಗಿ ಬಂದಿರೋದು. ನಾವು ಇವುಗಳು ನೋಡಿದಾಗ ಆಹಾ, ನಮ್ಮ ಶಾಸ್ತ್ರದಲ್ಲಿ ಎಂಥ ತತ್ವವನ್ನು ತಿಳಿಸ್ಕೊಟ್ಟಿದೆಯಲ್ಲ ಅಂತ ಆಶ್ಚರ್ಯ ಆಗುತ್ತೆ. ಆದ್ದರಿಂದ ಯಮನು ಮನೆಗೆ ಬಂದಿದ್ದ ತಕ್ಷಣ ಅವನು ಅವನಿವನ್ನೆಲ್ಲ ಮಾಡ್ತಾನೆ. ಅತಿಥಿಯನ್ನು ಹೀಗೆ ಆರ್ಘ್ಯ ಪಾದಾದಿಗಳಿಂದ ಸತ್ಕರಿಸಿದ್ದರೆ ಗೃಹಸ್ಥನಿಗಾಗುವ ಕೇಡು ಯಾವುದು ಅಂತಂತಂದರೆ, ಪ್ರತಿಯೊಬ್ಬರು ಕೂಡ ಗೃಹಸ್ಥಾಶ್ರಮದಲ್ಲಿ ಇದ್ದವನು ಅವನಿಗೆ ಆಸೆ ಅನ್ನೋದಿರುತ್ತೆ. ಅದನ್ನೇ ಧರ್ಮ, ಅರ್ಥ, ಕಾಮ ಅವುಗಳು ನಮಗೆ ನೆರವೇರುತ್ತೆ ಅಂತ ಹೇಳ್ತಾರೆ. ಅದು ಒಂದು. ನೀವು ನಿಷ್ಕಾಮದಿಂದ ಮಾಡಿದ್ರೆ ಅವು ಅಂತಃಕರಣ ಶುದ್ಧಿಯಾಗಿ ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ. ಮತ್ತೆ ಸತ್ಸಂಗದಿಂದ ತನಗೆ ಒಳ್ಳೇದಾಗಬೇಕು ಅಂತ ಸದ್ಗೃಹಸ್ಥನ ಕೋರ್ತಾ ಇರ್ತಂತಾನೆ, ಒಳ್ಳೇದಾಗಬೇಕು ಅಂತ. ಆದ್ದರಿಂದ ಎಲ್ಲರಿಗೂ ಪ್ರಿಯವಾಕ್ಯವನ್ನು ಆಡಿ ಪುಣ್ಯವನ್ನು ಸಂಪಾದಿಸುವುದಕ್ಕೆ ಹವಣಿಸ್ತಾ ಇರ್ತಾನೆ. ಕುಟುಂಬದ ಅಭ್ಯುದಯಕ್ಕಾಗಿ ನೋಡಿ, ಇಲ್ಲಿ ಕುಟುಂಬ ಚೆನ್ನಾಗಿ ಆಗಬೇಕು ಅಂತಂದರೆ ಅವನು ಅಲ್ಲಿ ಗುರುಕುಲಕ್ಕೆ ಹೋದ್ಮೇಲೆ ಗುರುಕುಲದಲ್ಲಿ 12 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿದ್ಮೇಲೆ ಅವನು ಏನಾಗಬೇಕು ಅಂತ ಮುಂದೆ ಹೇಳ್ತಾರೆ. ಇಲ್ಲಿ ಅವನ ಮನೆಯ ಅಭ್ಯುದಯ ಚೆನ್ನಾಗಿ ಆಗಬೇಕು ಅಂತಂದರೆ ಪುತ್ರರು, ಪಶುಗಳು ಚೆನ್ನಾಗಾಗಬೇಕು, ಅವನ ವ್ಯಾಪಾರ ಚೆನ್ನಾಗಾಗಬೇಕು, ಎಲ್ಲ ಆಗಬೇಕು. ಆಗಬೇಕು ಅಂತಂದರೆ ವೀರಪ್ಪನ ಥರ ಮೋಸ ಮಾಡ್ರಿ, ಕಳ್ತನ ಮಾಡ್ರಿ, ಸುಳ್ಳು ಹೇಳ್ರಿ ಅಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷ ಬಿಡಬಾರ್ದು. 4 ವರ್ಣದವರಾಗಲಿ ಅಥವಾ 4 ಆಶ್ರಮದವರಾಗಲಿ ಇದನ್ನು ಬಿಡಬಾರ್ದು. ಇದು ಬೇಸ್ಮೆಂಟ್. ವರ್ಣದವರು ಅಂತಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಆಶ್ರಮ ಅಂತಂದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ನೋಡಿ ಹೇಗಿದೆ. ಇನ್ನು ಸನ್ಯಾಸಿಗಳು, ಬ್ರಹ್ಮಚಾರಿಗಳು ಸಂಪಾದನೆ ಮಾಡೋದಿಲ್ಲ, ವಾನಪ್ರಸ್ಥರು ಸಂಪಾದನೆ ಮಾಡೋದಿಲ್ಲ. ಅದಕ್ಕೆ ಗೃಹಸ್ಥರು ಹುಷಾರಾಗಿರ್ಬೇಕು. ಇಲ್ಲೇ ಸಂಪಾದನೆ ಮಾಡೋದು, ಮೋಸ, ವಂಚನೆ, ಕಪಟ ಇಲ್ಲೇ ಜಾಸ್ತಿ ಆಗೋದು. ಆದ್ದರಿಂದಲೇ ಇಲ್ಲಿ ಪ್ರತಿಯೊಬ್ಬರೂ ಕೂಡ ಧರ್ಮ, ಅರ್ಥ, ಕಾಮ, ಮೋಕ್ಷ. ನೋಡ್ರಿ, ಅರ್ಥವನ್ನು ಬಿಡಲಿಲ್ಲ. ಸಂಸಾರದಲ್ಲಿರೋ ಆಸೆಗಳಿರುತ್ತೆ. ನಾನು ಮದುವೆ ಮಾಡ್ಕೋಬೇಕು, ಮಕ್ಕಳಾಗಬೇಕು, ಹೆಂಡತಿ ಮಕ್ಕಳು, ಈ ಸುಖ ಭೋಗ ಅನುಭವಿಸ್ಬೇಕು, ನಾನು ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು, ಅದು ನೋಡ್ಬೇಕು, ಇದು ನೋಡಬೇಕು. ಕೋಟೆ ಬಟ್ ಧರ್ಮ ನೋಡ್ರಿ ಹೇಗೆ ಫಸ್ಟ್ ಸ್ಟೆಪ್ ಅಂತಾನೆ. ಧರ್ಮ ಬೇಸ್ಮೆಂಟ್. ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ಗೆ ಧರ್ಮ ಹೇಗಿರುತ್ತೋ ಹಾಗಿರಬೇಕು. ಧರ್ಮ, ಅರ್ಥ ಸಂಪಾದನೆ ಮಾಡ್ರಿ, ಯಾವುದು ಧರ್ಮದ ಬೇಸ್ ಮೇಲೆ. ಕಾಮ ಅನುಭವಿಸ್ರಿ, ಹೇಗಿದೆ ನೋಡಿ. ಅದಕ್ಕೆ ಧರ್ಮಪತ್ನಿ ಅಂತಂದರೆ ಏಕಪತ್ನಿ ವ್ರತನಾಗಿರಬೇಕು, ರಾಮನ ಹಾಗೆ ಅಂತ ಇವೆಲ್ಲ ಇರೋದಲ್ಲಿ. ಇಲ್ಲಿ ವಯಸ್ಸವರ್ಸ ಅಲ್ಲ, ಇಬ್ಬರೂ ಹಾಗೇ ಇರಬೇಕು. ಇಲ್ಲಿ ಪತಿಯೇ ದೈವವು ಒಂದುವೇ ಅಲ್ಲ, ಇದು ಎರಡುವೇ. ರಾಮಕೃಷ್ಣ ಪರಮಹಂಸರು ಅದನ್ನು ತೋರಿಸ್ಕೊಟ್ಟಿದ್ದಾರೆ ಅಂತ ನಾವು ಎಷ್ಟೊಂದು ಸಲ ಹೇಳಿದ್ದೀವಿ, ನೋಡ್ಕೊಂಡಿದ್ದೀವಿ. ಆದ್ದರಿಂದ ಶಾಸ್ತ್ರದಲ್ಲಿ ಒಬ್ಬರನ್ನ ಹೇಳಿದ್ರೆ ಎರಡಕ್ಕೂ ತಗೋಬೇಕು. ಇಲ್ಲಿ ಪುರುಷ ಅಂತ ಅಂದಿದ ತಕ್ಷಣ ಗಂಡಸರು ಮಾತ್ರ ತಗೋಬೇಕು ಅಂತ ಅರ್ಥ ಅಲ್ಲ. ಪುರುಷ ಅಂದರೆ ಮನುಷ್ಯ ಅಂತ. ಆದ್ದರಿಂದ ಹಾಗೆ. ಆದ್ದರಿಂದ ಕುಟುಂಬದ ಅಭ್ಯುದಯಕ್ಕಾಗಿ ಪುತ್ರ, ಪಶುಗಳು ಇವುಗಳೆಲ್ಲ ಅಷ್ಟು ಮಾತ್ರ ಅಲ್ಲ, ಮುಂದಕ್ಕೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ನೋಡಿ, ಮೋಕ್ಷ ಕೊನೆಗೆ ಇದ್ದೇ ಇರುತ್ತೆ, ಅದನ್ನು ಬಿಡಂಗಿಲ್ಲ. ಅಲ್ಲಿ ನಾವು ಮೋಕ್ಷನೇ ಬೇಡ ಅಂತಂದ್ರೆ ಏನು ಹೇಳಬೇಕು? ಎಲ್ಲಿದೆ ನೋಡ್ರಿ. ನೀವು ಧರ್ಮ ತಗೊಳ್ರಿ, ಮೋಕ್ಷ. ನೀವು ಎಲ್ಲಾದರೂ ಹೋಗ್ರಿ, ಮೋಕ್ಷ. ನೀವು ವೇದಗಳನ್ನ ಓದ್ರಿ, ಅಥವಾ ವೇದ, ಶ್ರುತಿ, ಸ್ಮೃತಿ, ಪುರಾಣ ಆಗಲಿ, ಬೇರೆ ಧರ್ಮಗಳಾಗಲಿ, ನೀವು ಯಾವುದೇ ತಗೊಳ್ರಿ, ಮೋಕ್ಷವನ್ನು ಹಿಡ್ಕೊಂಡು ಅರ್ಥ ಮಾಡೋಕ್ಕೆ ಹೋಗ್ರಿ, ನಿಮಗೆ ಸಿಗುತ್ತೆ. ಬೇರೆ ಧರ್ಮಗಳಲ್ಲಿ ಸಿಗೋದಿಲ್ಲ. ಯಾಕೆ? ಆತ್ಮ ಅನ್ನೋ ವರ್ಡೇ ಇಲ್ಲ ಅಲ್ಲಿ. ಮತ್ತು ಮೋಕ್ಷ ಅಂತಂದರೆ ಅವರಲ್ಲಿ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗಲ್ಲ ಅಷ್ಟೇ. ನಮ್ಮಲ್ಲಿ ಅದು ಕರ್ಮಕಾಂಡದಲ್ಲೇ ಬಂದ್ಬಿಡುತ್ತೆ, ಅಥವಾ ಉಪಾಸನೆ ಕಾಂಡದಲ್ಲಿ ಕರ್ಮಕಾಂಡದಲ್ಲೇ ಬಂದ್ಬಿಡುತ್ತೆ. ಹೇಳಬೇಕು ಅಂತಂದರೆ ಇಹ ಪರ ಲೋಕದಲ್ಲಿ ಎಲ್ಲ ಬಂದ್ಬಿಡುತ್ತೆ ಅಂತ ಆಯಿತು. ನಮ್ಮಲ್ಲಿ ಇಲ್ಲಿ ಮಾತ್ರ ಸುಖ ಇರೋದಲ್ಲ, ಸತ್ತ ಮೇಲೆ ಅಲ್ಲೂ ನಾವು ಸುಖವಾಗಿರ್ಬೇಕು. ಅಂದರೆ ಸ್ವರ್ಗಕ್ಕೆ ಹೋಗಬೇಕು ಅಥವಾ ದೇವತೆಗಳ ಲೋಕಕ್ಕೆ ಹೋಗಬೇಕು. ಹೀಗೆ ನಮ್ಮಲ್ಲಿ ಹೀಗಿದೆ ನೋಡ್ರಿ. ಇಷ್ಟನ್ನು ಹೇಳ್ತಾರೆ. ಆದರೆ ಯಾವ ಮನೆಯಲ್ಲಿ ಅತಿಥಿಯಾದ ಬ್ರಾಹ್ಮಣನು ಊಟ ಮಾಡದೇ ಇರುವನೋ ಆ ಅಲ್ಪ ಬುದ್ಧಿಯ ಗೃಹಸ್ಥನಿಗೆ ಯಾವುದು ದೊರಕದಂತಾಗ್ಬಿಡುತ್ತೆ.
ಯಾವ್ದು ದೊರಕಲ್ಲ? ಅತಿಥಿ ಸೇವೆ ಮಾಡದೇ ಇದ್ರೆ ಯಾವ್ದು ದೊರಕಲ್ಲ ಅಂತಂದ್ರೆ ಮಕ್ಕಳು ಹುಟ್ಟುತ್ತಾರೆ. ಗಾಂಧಾರಿಗೆ ಹುಟ್ತಾರೆ ಬೇಕೇನೋ, ರಾವಣನಂತ ಮಕ್ಕಳು ಹುಟ್ಟುತ್ತಾರೆ ಬೇಕೇನೋ, ಹಿಂದೆ ಹೇಳ್ಕೊಂಬಂದ್ರು. ಆದ್ರಿಂದ ಇಲ್ಲಿ ಮಳೆ ಬೆಳೆ ಆಗತ್ತೆ ಆಗೋದಿಲ್ಲ ಅಂತಲ್ಲ, ಅಲ್ಲ ಸ್ವಾಮಿ. ಈ ಒಂದು ಈ ಒಂದು ಕಲಿಯುಗದಲ್ಲೂ ಕೂಡ ಮಳೆ ಬೆಳೆ ಆಗ್ತಾ ಇಲ್ವಾ? ಆಗ್ತಾ ಇದೆ. ಮಳೆ ಆಗುತ್ತೆ, ಅತಿವೃಷ್ಟಿ ಅನಾವೃಷ್ಟಿ ಇಂಥವಾಗ್ತಾ ಇದೆ. ನೀವು ಸರಿಯಾಗಿ ಸಾಧನೆ ಮಾಡಿ ಯಜ್ಞಗಳನ್ನ ಮಾಡಿದ್ರೆ ಈ ರೀತಿ ಮಳೆ ಹಾಗೆ ನಾಶ ಆಗೋಂಗಾಗುತ್ತಾ? ಆಗೋದಿಲ್ಲ. ಆದ್ದರಿಂದ ಮಕ್ಕಳು ಹುಟ್ಟುತ್ತಾರೆ. ಎಂಥ ಮಕ್ಕಳು ಹುಟ್ಟುತ್ತಾರೆ? ನೀವು ಧರ್ಮ ನ್ಯಾಯ ನೀತಿ ಹಿಂಗೆಲ್ಲ ನಡ್ಕೊಂಡ್ರೆ ಈ ನಚಿಕೇತನಂತ ಮಕ್ಕಳು ಹುಟ್ಟುತ್ತಾರೆ, ರಾಮನಂತ ಮಕ್ಕಳು ಹುಟ್ಟುತ್ತಾರೆ, ಬ್ರಹ್ಮಚೈತನ್ಯರಂಥ ಮಕ್ಕಳು, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಬುದ್ಧ, ಯೇಸು ಕ್ರಿಸ್ತ ಇಂಥ ಮಕ್ಕಳು ಹುಟ್ಟುತ್ತಾರೆ. ಇಲ್ದಿದ್ರೆ ಹೆಂಗೆ? ವೀರಪ್ಪ ಇಲ್ಲ ಅಂಗುಲಿಮಾಲ ಇಂಥವ್ರು ಹುಟ್ಟುತ್ತಾರೆ ಅಂತ ಅರ್ಥ ಅವ್ರು ಹೇಳ್ತಾರೆ. ಮತ್ತೆ ನಾವು ಹಣ ಸಂಪಾದನೆ ಮಾಡಬಹುದು. ನೀವು ಹೇಗೆ ಮಾಡ್ತಾರೆ? ಈ ಪೊಲಿಟಿಕಲ್ ಲೀಡರ್ಸ್ಗೂ ಬೇಕಾದಷ್ಟು ಹಣ ಸಂಪಾದನೆ ಮಾಡ್ತಾರೆ, ಕೋಟಿಗಟ್ಟಲೆ ಇರುತ್ತೆ ಅವ್ರಿಗೆ. ಸುಖ ಇದೆಯಾ? ನೆಮ್ಮದಿ ಇದೆಯಾ? ತೃಪ್ತಿ ಇದೆಯಾ? ಯಾರೋ ಒಬ್ಬ ಪೊಲಿಟಿಕಲ್ ಲೀಡರ್ ಎಷ್ಟೋ ಸಂಪಾದನೆ ಮಾಡಿ ಸೂಯಿಸೈಡ್ ಮಾಡ್ಕೊಂಡ್ರೆ ಯಾಕೆ? ಲೆಕ್ಕ ಹಾಕೊಳ್ರಿ. ಅದರಿಂದ ಧರ್ಮದಿಂದ ಸಂಪಾದನೆ ಮಾಡದೇ ಇದ್ದರೆ ನಿಮ್ಗೆ ಆನಂದ ಸಿಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಧರ್ಮನ ಬಿಡಬೇಡಿ, ಧರ್ಮನ ಬಿಡಬೇಡಿ. ಅದನ್ನೇ ಹೇಳ್ತಾ ಇರೋದು. ಇದು ಕಠೋಪನಿಷತ್ತು. ಕಾಟಕೋಪನಿಷತ್ನ ಧರ್ಮದ ವಿಚಾರ ಹೇಳ್ತಾ ಇದ್ದಾರೆ. ಬ್ರಹ್ಮ ಜಿಜ್ಞಾಸ ಆಮೇಲೆ, ಫಸ್ಟ್ ಧರ್ಮ ಜಿಜ್ಞಾಸ ನೋಡ್ರಿ ಅಂತಾರೆ. ಇವೆಲ್ಲ ಸಿಗೋದಿಲ್ಲ ನಮಗೆ. ಆದ್ದರಿಂದ ಅದಕ್ಕೋಸ್ಕರನೇ ಧರ್ಮದಿಂದ ಮಾಡಿದ್ರೆ ಅರ್ಥ, ಅರ್ಥದಿಂದ ಕಾಮ, ಅದರಿಂದ ಮೋಕ್ಷ. ಒಳ್ಳೆ ಮಕ್ಕಳು, ಧನ ಸಂಪತ್ತು, ಹಣ, ಎಲ್ಲರೂ ಸುಖ ಶಾಂತಿಯಿಂದ ಇರ್ಬೋದು. ರಾಮರಾಜ್ಯವಾಗುತ್ತೆ ಸ್ವಾಮಿ. ಅವಾಗ ಎಂಥ ಕಷ್ಟದ ಅವಸ್ಥೆಯಲ್ಲಿ ಇರಲಿ, ಗೃಹಸ್ಥನಾದವನು ಅತಿಥಿಯನ್ನು ಅಸಡ್ಡೆ ಮಾಡತಕ್ಕದ್ದಲ್ಲ. ನಾವು ಆ ಪಕ್ಷಿಗಳು ಮರದ ಮೇಲೆ ಇದ್ದಿದ್ದು ನೋಡಿದ್ವಿ. ಅವೇ ತಮ್ಮ ಆಹಾರವಾಗಿ ಅಲ್ಲಿ ಆಗಿದ್ದಲ್ಲಿ ನೋಡಿದ್ವಿ. ಅಲ್ಲಿ ನಮ್ಮ ಕಡೆ ರೂಪದಲ್ಲಿದ್ದರೂ ಕೂಡ ನಮ್ಗೆ ಎಷ್ಟೇ ಕಷ್ಟ ಇದ್ದರೂ ಅತಿಥಿಗಳನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಮತ್ತು ಮನೆ ಮುಂದೆ ಭಿಕ್ಷುಕರು ಬಂದರೆ ಅವ್ರನ್ನ ಕೇರ್ಲೆಸ್ ಆಗಿ ಮಾತಾಡೋದು, ಬೈಯೋದು ಹಾಗೆಲ್ಲ ಏನೂ ಮಾಡಬಾರ್ದು ಅಂತ ಹೇಳೋದು. ಇವೆಲ್ಲ ನಾವು ನೋಡೋದು. ಇಲ್ಲಿ ನಾವು ತಿಳ್ಕೋಬೇಕಾಗಿರೋದನ್ನ ಇಷ್ಟು ಪ್ಯಾರಾದಲ್ಲಿ ಗೀತೆ 4ನೇ ಚಾಪ್ಟರ್ನಲ್ಲಿ 4 ಆಶ್ರಮಗಳನ್ನ ಹೇಳ್ತಾರೆ. ಈ 4 ಆಶ್ರಮಗಳು ಯಾವುದು? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಈ 4 ಆಶ್ರಮದಲ್ಲಿ ಶ್ರೇಷ್ಠವಾಗಿರೋ ಆಶ್ರಮ ಯಾವುದು ಗೊತ್ತಾ? ಗೃಹಸ್ಥಾಶ್ರಮ. ಎಷ್ಟು ಚೆನ್ನಾಗಿದೆ. ಯಾಕೆ? ಇಲ್ಲಿ ನಾವು ಪುಣ್ಯವನ್ನ, ಬೇಕಾದಷ್ಟು ಪುಣ್ಯವನ್ನ ಸಂಪಾದನೆ ಮಾಡ್ಬೋದು ಮೋಕ್ಷಕ್ಕೋಸ್ಕರ. ಅಂತಃಕರಣ ಶುದ್ಧಿ ಮಾಡ್ಕೋಬೋದು. ಹಾಗೆ ಬಿಟ್ಟರೆ ಪಾಪವನ್ನೂ ಕರೆಕ್ಟ್ ಮಾಡ್ಕೋಬೋದು. ನಿಮ್ಮ ಚಾಯ್ಸ್. ಆದ್ದರಿಂದ ಧರ್ಮವನ್ನು ಬಿಡಬೇಡ್ರಿ ಅಂತ ಹೇಳೋದು. ಯಾಕಿದು ಗೃಹಸ್ಥಾಶ್ರಮ ಇಷ್ಟೊಂದು ಶ್ರೇಷ್ಠ ಅಂದರೆ, ಬ್ರಹ್ಮಚಾರಿಗಳು ಸಂಪಾದನೆ ಮಾಡೋಲ್ಲ, ಅವರು ವಿದ್ಯಾರ್ಜನೆ. ಇನ್ನು ವಾನಪ್ರಸ್ಥರು ಅವರು ಸಂಪಾದನೆ ಮಾಡೋಲ್ಲ, ಅವರು ವಾನಕ್ಕೆ ಹೋಗಿ ಅಲ್ಲಿರೋದು, ಅವ್ರನ್ನೂ ಅವರಾಯ್ತು. ಇನ್ನು ಸನ್ಯಾಸಿಗಳು ಎಲ್ಲವನ್ನೂ ತ್ಯಾಗ ಮಾಡಿ ದೇವರು ಬೇಕು ಅಂತ ಹೋಗಿರೋರು. ಇವಾಗ ಇವರು ಮೂವರು ಹಣ ದುಡಿಯಲ್ಲ. ಹಾಗಾದರೆ ದುಡಿಯೋನು ಯಾರು? ಗೃಹಸ್ಥ. ಈಗ ಗೃಹಸ್ಥನ ಕರ್ತವ್ಯ ಈ 3 ಆಶ್ರಮದಲ್ಲಿರೋರನ್ನ ನೋಡ್ಕೋಬೇಕಾಗಿರೋದು ಇವನ್ ಕರ್ತವ್ಯ. ಹೇಗಿದೆ ನೋಡ್ರಿ, ಇದು ಗೃಹಸ್ಥಾಶ್ರಮ. ಮತ್ತೆ ಗೃಹಸ್ಥಾಶ್ರಮದಲ್ಲಿ ಅಷ್ಟೇನೇ ಇರೋದು, ಇಷ್ಟೂ ಇದೆ. ಅವನು ಒಳ್ಳೆ ಸತ್ಪುತ್ರರು ಹುಟ್ಟೋಂಗೆ ಮಾಡ್ಕೋಬೇಕು. ಅವನು ಗುರುಕುಲದಿಂದ ಬಂದ ಮೇಲೆ ಮುಂದಕ್ಕೆ ಹೇಳ್ತಾರೆ, ಅದನ್ನು ನೋಡೋಣ. ಒಟ್ಟಿನಲ್ಲಿ ಇವು ಇಷ್ಟು. ಅದಕ್ಕೋಸ್ಕರನೇ ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿ ಅಲ್ಲಿ ಸನ್ಯಾಸಿ ಶ್ರೇಷ್ಠವ, ಗೃಹಸ್ಥಾಶ್ರಮ ಶ್ರೇಷ್ಠ ಅಂತ ಪ್ರಶ್ನೆ ಕೇಳಿದ್ದಿತ್ತು. ಆಯಾ ಆಶ್ರಮದಲ್ಲಿ ಪ್ರತಿಯೊಂದು ಶ್ರೇಷ್ಠವೇ, ಯಾವುದೂ ಕೀಳಿಲ್ಲ. ಆದರೆ ನಾವು ಯಾವ ಆಶ್ರಮದಲ್ಲಿದ್ದೀವೋ ಹಾಗೆ ನಡ್ಕೋಬೇಕು, ಅದು ಇಂಪಾರ್ಟೆಂಟ್. ಮತ್ತು ಎಲ್ಲದಕ್ಕಿಂತ ಸನ್ಯಾಸಾಶ್ರಮ ತುಂಬ ಕಷ್ಟ. ಅದು ಬೆಂಕಿ ಇದ್ದಂಗೆ. ಅದಕ್ಕೆ ಹೋದರೆ ಮತ್ತೆ ವಾಪಸ್ ಬರೋಕ್ಕೆ ದಾರಿ ಇಲ್ಲ. ಒಂದು ಸಾರಿ ಸನ್ಯಾಸ ದೀಕ್ಷೆ ತಗೊಂಡು ಸನ್ಯಾಸನಾಗ್ಬಿಟ್ರೆ ನನಗಿದು ಮಾಡೋಕ್ಕಾಗಲ್ಲ, ನಾನು ವಾಪಸ್ ಬರ್ತೇನೆ ಅಂದರೆ ಅಲ್ಲಿಗಿಲ್ಲ.
ಅದೇ ನಿಮ್ಮ ಗೃಹಸ್ಥಾಶ್ರಮದಲ್ಲಿ ಏನೋ ತಪ್ಪು ಮಾಡಿದ್ವಿ, ಗೊತ್ತಿಲ್ಲದೆ ತಪ್ಪು ಮಾಡಿದ್ವಿ, ಅದಕ್ಕೆ ಪ್ರಾಯಶ್ಚಿತ್ತ ಕರ್ಮ ಇದೆ. ಸನ್ಯಾಸಾಶ್ರಮದಲ್ಲಿ ಇಲ್ಲ. ಒಂದು ನಡೆದಿದ್ದು ನಮಗೆ ಗೊತ್ತು, ಏನಾದರೂ ಇಟ್ಕೊಳ್ಳಿ, ಅದಕ್ಕೋಸ್ಕರ ಸನ್ಯಾಸಾಶ್ರಮ ಅಷ್ಟು ಸುಲಭ ಅಲ್ಲ. ಹೊಟ್ಟೆಪಾಡಿಗೆ ಏನಾದರೂ ತಗೋಬಹುದು. ಆದ್ದರಿಂದ ಹಾಗಲ್ಲ. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಒಂದು 3-4 ವರ್ಷ ಸನ್ಯಾಸಿ ಇದ್ದಂಗೆ ಜೀವನ ಮಾಡಿ ನನಗಾಗುತ್ತಾ ಇಲ್ವಾ ನೋಡಿಕೊಂಡು ಸನ್ಯಾಸ ದೀಕ್ಷೆ ತಗೊಂಡು ಸ್ವಾಮಿ ಅವರೇ ಹಾಗೆ ಮಾಡಬೇಕಾದ್ರೆ ಇನ್ನು ಬೇರೆಯವ್ರು ಹೇಗೆ ಮಾಡಬೇಕು? ಹುಷಾರಾಗಿರ್ಬೇಕಂತ ತಗೊಳಕ್ಕೆ ಹೋಗ್ಬಾರ್ದು. ತಗೊಂಡ್ರೆ ಸ್ಟ್ರಿಕ್ಟಾಗಿ ಪಾಲಿಸ್ಬೇಕು. ಆದ್ದರಿಂದ ತುಂಬ ಕಷ್ಟ ಇದೆ. ಹಾಗಾದರೆ ಮೋಕ್ಷ ಸನ್ಯಾಸಾಶ್ರಮದಲ್ಲೇನಾಗೋದು? ಯಾರು ಹೇಳೋದು? ನೀವು ಸ್ಟ್ಯಾಟಿಸ್ಟಿಕ್ಸ್ ತಗೊಂಬನ್ರಿ. ಗೃಹಸ್ಥಾಶ್ರಮದಲ್ಲಿ ಮುಕ್ತರಾದವರಷ್ಟು ಸನ್ಯಾಸಾಶ್ರಮದಲ್ಲಿ ಆಗಿಲ್ಲ ಅಂತ ಹೇಳ್ತೇನೆ ನಾನು. ಬೇಕಾದ್ರೆ ನೋಡ್ರಿ, ನೀವು ಬೇಕಾದ್ರೆ ನಾನು ಎಷ್ಟು ಜನ ಎಕ್ಸಾಂಪಲ್ಸ್ ಕೊಡ್ತೇನೆ. ರಾಮಕೃಷ್ಣ ಪರಮಹಂಸರು, ಆಮೇಲೆ ಇವರು ಬ್ರಹ್ಮಚೈತನ್ಯ ಮಹಾರಾಜರು, ಎಷ್ಟು ಜನ ಇಲ್ಲ. ಬುದ್ಧ ಮದುವೆ ಆಗಿದ್ದ ಅಲ್ವಾ? ಎಷ್ಟು ಜನ ಇಲ್ಲ, ಬೇಕಾದಷ್ಟು ಜನ. ಕನಕದಾಸರು ಇಲ್ಲ, ಪುರಂದರದಾಸರು, ತ್ಯಾಗರಾಜ್, ಎಲ್ಲರು. ಆದ್ದರಿಂದ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಆವಾಗ ಈ ಪ್ರಪಂಚದ ಸುಖ ಭೋಗಗಳನ್ನೂ ಅನುಭವಿಸ್ದಂಗಾಯ್ತು. ಬಟ್ ಆಸೆ ಇದ್ದರೆ ನೀವು ಗುರುಕುಲದಲ್ಲಿದ್ದಾಗಲೇ ನಿಮಗೆ ತುಂಬ ವಿರಕ್ತಿ ಬಂದು ನಚಿಕೇತನ ಥರನೋ ಅಥವಾ ಈ ಬೇರೆ ಇವ್ರ ಥರ ಜಿಜ್ಞಾಸೆ ಬಂದುಬಿಟ್ರೆ ನೀವು ಸನ್ಯಾಸಾಶ್ರಮಕ್ಕೆ ಹೋಗಿ, ಬೇಡ ಅಂತನಲ್ಲ. ಆದರೆ ಆ ಜಿಜ್ಞಾಸೆ ಪರೀಕ್ಷೆ ಮಾಡ್ಕೊಂಡು ಹೋಗ್ಬೇಕು. ಇದು ಯಾರೋ ಒಬ್ಬರು ಹೇಳಿದ್ರು ಅಂತ ಹೋಗ್ಬಿಡೋದ ಅಲ್ಲ. ಇದು ತುಂಬ ಮುಖ್ಯ. ಎಸ್. ಸೊ ನಾವಿಷ್ಟೆಲ್ಲ ನೋಡಿದ್ದಾಯ್ತು. ಓಕೆ. ಅಯ್ಯೋ, ನಾನು ಇಷ್ಟೊತ್ತು ಹಿಂದಿಂದೆ ಮಾಡ್ತಾ ಇದ್ದೀನಾ ಏನು ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಏನಂದ್ರಿ? ಮುಂದಕ್ಕೆ ಹೋಗ್ಬೇಕಾಯ್ತು ಸರ್, ರಿಪೀಟ್ ಆಯ್ತು. ಅದೇ ಆಯ್ತು. ಉಪವಾಸವಿರುವ ಅತಿಥಿಯ ದೆಸೆಯಿಂದ ಹೇಗೆ ನಾವು ಮೃತ್ಯು ದೇವತೆ ಆದ ಯಮನಿಗೆ ಇಲ್ಲಿ ಪ್ರಶ್ನೆ ಬರೋದು. ಉಪವಾಸದಿಂದ ಅತಿಥಿ 3 ದಿವಸ ಅವನ ಮನೆ ಮುಂದೆ ಇದ್ದಾನೆ. ಯಮಧರ್ಮರಾಜ ಬರ್ತಾನೆ. ಬಂದಿದ ತಕ್ಷಣ, ನೋಡಿದ ತಕ್ಷಣ ಅವನಿಗೆ ಭಯ ಆಗುತ್ತೆ. ಅತಿಥಿ ಇದ್ದಾನೆ, ಬ್ರಾಹ್ಮಣ, ವಟು, ಅವನು ಊಟ ಮಾಡಿಲ್ಲ. ಮನೆಯವ್ರು ನೀವು ಯಾರು ಕೇಳಲಿಲ್ವಾ ಅಂತಾನೆ. ಎಲ್ಲರೂ ಹೇಳ್ತಾರೆ ನಾವೆಲ್ಲ ಕೇಳಿದ್ವಿ, ಒಳಗಡೆ ಬಾ, ನೀರು ಕುಡಿ, ವಿಶ್ರಾಂತಿ ತಗೋ, ಊಟ ಮಾಡು ಕೇಳಿದ್ವಿ. ಕೇಳಲಿಲ್ಲ. ನೀವು ಬರೋವರೆಗೂ ಅವನು ಏನು ಮುಟ್ಟಲ್ಲ ಅಂತ ಕೂತಿದ್ದಾನೆ ಅಂತ. ಆಗ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಯಮಧರ್ಮರಾಜ ದೇವರು, ಅವನಿಗೂ ಭಯವಾ ಅಂತ ಪ್ರಶ್ನೆ ಬರುತ್ತೆ. ಬೈದ್ ಕ್ವಶನ್ ಅಲ್ಲ, ಧರ್ಮದ ಕ್ವಶನ್. ನೋಡ್ರಿ, ಯಮಧರ್ಮರಾಜ ಅವನು ಗೃಹಸ್ಥಾಶ್ರಮದಲ್ಲಿದ್ದಾನೆ, ಜೊತೆಗೆ ಕ್ಷೋತ್ರಿಯ ಬ್ರಹ್ಮನಿಷ್ಠನ, ಧರ್ಮವನ್ನ ಬಿಡಲಿಲ್ಲ. ಹೇಗೆ ನಡ್ಕೊಂತಾನೆ ಅನ್ನೋದು ನೋಡ್ರಿ ಇಲ್ಲಿ. ಯಾಕೆ ನೋಡ್ರಿ, ಧರ್ಮವು ಯಮನಿಗಿಂತ ದೊಡ್ಡದು. ಹೇಗಿದೆ? ಯಾವ್ದು ದೊಡ್ಡದು? ಧರ್ಮ. ಅದಕ್ಕೆ ಧರ್ಮ ಅರ್ಥ ಕಾಮ ಮೋಕ್ಷ. ಮತ್ತೆ ಧರ್ಮನಿಗೆ ಆ ಪಟ್ಟ ಬಂದಿದೆಯಲ್ಲ, ಯಮಧರ್ಮರಾಜನ ಪಟ್ಟ ಯಾತ್ರಿಂದ ಬಂದಿದೆ? ಧರ್ಮದಿಂದ ಬಂದಿರುತ್ತೆ. ಅವನು 100 ಅಶ್ವಮೇಧ ಯಾಗಗಳು ಮಾಡಿದ್ರೆ ಇಂದ್ರ ಪದವಿ ಬರುತ್ತಲ್ಲ, ಹಾಗೆ ಯಾವುದೋ ಒಂದು ಮಾಡಿಕೊಂಡು ಬಂದಿರುತ್ತೆ. ಹಾಗೆ ಅಲ್ಲಿ ದೇವತೆಗಳಲ್ಲಿ 2 ಥರ ಇರ್ತಾರೆ. ಒಂದು ಆಜಾನು ದೇವತೆಗಳು, ಹುಟ್ಟದಾಗ್ಲಿಂದ ಹುಟ್ಟಿರೋದು ಇರಬಹುದು, ಇವನ್ ಥರ, ಇವನಿಗೆ ಹೆಸರು ಹೇಳಿದ್ರಲ್ಲ ಆ ಥರ. ಇಲ್ಲ, ಕರ್ಮದಿಂದ ಬಂದವರು. ಕರ್ಮಗಳು ಅಂತಂದ್ರೆ ಏನು? 100 ಅಶ್ವಮೇಧ ಯಾಗ ಮಾಡಿದ್ರೆ ಅವನು ಇಂದ್ರ ಪದವಿ ಬರುತ್ತೆ ಅಂದ್ರೆ ಇನ್ನು ಇಂಥ ಪದವಿಗಳು ಬರೋದು ಏನು ಮಹಾ ದೊಡ್ಡದು? ಯಾಕೆ? ಜಪ ಮಾಡಿದ್ರೆ ನಮಗೆ ಆ ಬ್ರಹ್ಮಲೋಕವೇ ಬರುತ್ತೆ. ಈ ಎಲ್ಲ ಲೋಕಗಳಿಗಿಂತ ಹೈಯೆಸ್ಟ್, ಮೋಕ್ಷಕ್ಕಿಂತ ಒಂದು ಮೆಟ್ಲು ಕಡಿಮೆ ಅಂಥದ್ದೇ ಬರುತ್ತೆ ಅಂದರೆ ಇದು ಯಾವುದು? ಆದ್ದರಿಂದ ಈಗ ಹೀಗೆ ತಗೋಬೇಕು. ಇಲ್ಲಿ ಯಮನು ತನ್ನ ಲೋಕಕ್ಕೆ ಬಂದವರಿಗೆ ದಂಡವನ್ನು ವಿಧಿಸ್ತಾನೆ, ಹೇಳ್ತಾ ಇರ್ತೀವಿ ನಾವು, ಕರೆಕ್ಟು. ಆದರೆ ಆಗಲೂ ಕೂಡ ಅವನು ಧರ್ಮಕ್ಕೆ ಅನುಸಾರವಾಗಿಯೇ ದಂಡವನ್ನು ಕೊಡಬೇಕು. ಹೇಗಿದೆ ನೋಡಿ, ಇದು ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಇಲ್ಲಿ ಒಂದನ್ನು ನಾವು ತಿಳ್ಕೋಬೇಕು. ನಮ್ಮ ಮಾತಾಜಿಯವರು ಒಂದು ಕಥೆ ಹೇಳಿದ್ರು, ತುಂಬ ಚೆನ್ನಾಗಿದೆ. ಈ ಬ್ರಹ್ಮದೇವರ
ಎಲ್ರಿಗೂ ಪೋರ್ಟ್ಫೋಲಿಯೋ ಕೊಟ್ಟಂತ, ಒಬ್ಬೊಬ್ರಿಗೆ ಒಂದೊಂದು, ವಾಯುದೇವನಿಗೆ, ಇಂದ್ರದೇವನಿಗೆ, ಮತ್ತು ಅಗ್ನಿದೇವನಿಗೆ, ಭೂಮಿ ದೇವನಿಗೆ, ಪ್ರತಿಯೊಬ್ಬರಿಗೆ ನೀನು ಇಂತಿಂಥ ಕೆಲಸ ಮಾಡು ಅಂತ ಯಮಧರ್ಮರಾಜನ ಕರೆದು ನೀನು ಈ ಪೋರ್ಟ್ಫೋಲಿಯೋ ಅಂತ. ಹಾಗೆ ಯಮಧರ್ಮರಾಜ ಕೇಳಿದಂತೆ, ಏನು ಬ್ರಹ್ಮದೇವ, ಹೋಗಿ ನನಗೆ ಇಂಥದ್ದು ಕೊಟ್ಟಿದ್ದೀಯ, ನಾನು ಯಾರ ಹತ್ರ ಅವ್ರು ಹೋದನ್ನು ಕ್ಯಾಕ್ರಸ್ ಹೋಗುತ್ತಾರೆ, ಯಾರಾದರೂ ಪ್ರಾಣ ಬಿಟ್ಟು ಬರೋಕ್ಕೆ ರೆಡಿ ಇರ್ತಾರೇನೋ, ಇರೋದಿಲ್ಲ. ನಾನು ಹೋಗಿದ್ದೆ ಅವರಿಗೆ ಕತ್ತು ಹಾಕಿ ಹೇಳ್ಕೊಂಡ್ಬರ್ಬೇಕು, ಏನು ಇಂಥ ಕೆಲಸ ಕೊಟ್ಟಿದ್ಯಾ. ಆಗ ಬ್ರಹ್ಮದೇವ ಹೇಳ್ತಾನೆ, ಒಂದು ಕೆಲಸ ಮಾಡ್ತೀನಿ, ಅವರೇ ಕರೆದ್ರೆ ಹೋಗ್ಬೋದು ನೀನು ಅಂತಾನೆ. ಅಯ್ಯೋ, ಅವ್ರು ಕರೆದ್ರೆ ನಾನು ಧಾರಾಳವಾಗಿ ಹೋಗ್ತೀನಿ ಅಂತಾನೆ. ನೋಡ್ರಿ, ನಮಗೆ ವಯಸ್ಸಾಗತ್ತೆ, ಆದಾಗ ನಮ್ಮ ಆ ಪಟುತ್ವ, ಯೌವನತ್ವ, ಚರ್ಮ ಎಲ್ಲ ಸುಕ್ಕು, ತಿಂದಿ ಜೀರ್ಣ ಆಗೋದಿಲ್ಲ, ನಡೆಯೋಕ್ಕೆ ಶಕ್ತಿ ಇಲ್ಲ, ಮತ್ತು ಆಸಕ್ತಿ ಇಲ್ಲ, ಉಲ್ಲಾಸ ಇಲ್ಲ, ಮನಸ್ಸಿನಲ್ಲಿ ಆಸೆ ಅಂತೂ ಇದೆ, ಆಸೆ ಏನೇನೂ ಕಡಿಮೆ ಆಗಿಲ್ಲ, ಇನ್ನೂ ನಾವು 10ರಷ್ಟು ಜಾಸ್ತಿ ಮಾಡ್ಕೊಂಡಿದ್ದೀವಿ ಸಂಸ್ಕಾರದಿಂದ. ಆದರೆ ಅನುಭವಿಸೋಕ್ಕೆ ಶಕ್ತಿ ಇಲ್ಲ. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಕಾಲುಗಳು ನಡೆಯೋಕ್ಕಾಗೋದಿಲ್ಲ, ನೋಡಬೇಕು ಕಣ್ಣಿಲ್ಲ, ಕೇಳಬೇಕು ಕಿವಿ ಕೇಳಿಸೋಲ್ಲ, ತಿನ್ನಬೇಕು ಹಲ್ಲುಗಳಿಲ್ಲ, ಜೀರ್ಣ ಆಗೋದಿಲ್ಲ, ಕಕ್ಕ ಸರಿ ಆಗೋದಿಲ್ಲ, ಇವೆಲ್ಲ ಬರುತ್ತೆ. ಕೊನೆಗೆ ರೋಗ ಬಂದುಬಿಟ್ರೆ ಅಂತೂ ಕೊನೆಗೆ ಆ ಸಾಯೋನು ಮತ್ತು ಅವ್ರನ್ನ ನೋಡ್ಕೊಳ್ಳೋರು ಯಾವಾಗ ಹೋಗ್ತಾನಪ್ಪ ಇವನು ಅಂತ ಅನಿಸ್ಬೇಕು. ಆವಾಗ ಯಮಧರ್ಮರಾಜನೇ, ಯಮಧರ್ಮರಾಜ ನೀನು ಬಂದು ತೊಗೊಂಡೋಗಪ್ಪ ಅಂತ ಕೇಳ್ಕೋಬೇಕು. ಹಾಗೆ ಬರುತ್ತೆ. ಹೇಳಿದ್ನಲ್ಲ, ಮನೆ ಯಾರೋ ಒಬ್ಬರು ನಮ್ಮ ಹತ್ತಿರದವ್ರು ಯಾರೋ ಡಾಕ್ಟ್ರು ಹೋಗ್ಬಿಟ್ರು ಅಂತ, ಅವ್ರಿಗೂ ಹಿಂಸೆ, ಮತ್ತು ಯಾರು ನೋಡ್ಕೊಳ್ಳೋವ್ರಿಗೂ ಹಿಂಸೆ, ಹೀಗೆಲ್ಲ ಆಗ್ತದೆ. ಆದ್ದರಿಂದ ಸಾಯೋದು ಕೂಡ ಒಂದು ಆರ್ಟ್ ಆಫ್ ಡೈಯಿಂಗ್ ಅಂತ ಹೇಳ್ತೀವಿ. ನೀವು ನೋಡ್ರಿ, ಈ ದಾರಿಯಲ್ಲಿದ್ದವ್ರು ಸಾಯೋರು ಎಷ್ಟು ಈಸಿಯಾಗಿ ಸಾಯ್ತಾರೆ. ಆದರೆ ಅವೆಲ್ಲ ಹೇಳಿದ್ದೀವಿ ನಾವು ಆ 8ನೇ ಅಧ್ಯಾಯ, ಅದನ್ನೆಲ್ಲ ನೆನೆಸ್ಕೊಳ್ರಿ. ಆದ್ದರಿಂದ ಇಲ್ಲಿ ಧರ್ಮರಾಯನಿಗೆ ಈ ಒಂದು ಪೋರ್ಟ್ಫೋಲಿಯೋ ಕೊಟ್ಟಾಗ ಅವನು ಶಿಕ್ಷೆ ಕೊಡ್ತಾನೆ. ಅವರವರು ಪಾಪ ಮಾಡಿರ್ತಕ್ಕಂತೆ, ಪುಣ್ಯ ಮಾಡಿರ್ತಕ್ಕಂತೆ ಸ್ವರ್ಗಕ್ಕೋ ನರಕಕ್ಕೋ ಎಷ್ಟು ಕೊಡಬೇಕೋ ಅಷ್ಟೇ ಕೊಡ್ತಾನೆ. ಅವಾಗೆಲ್ಲ ಕಂಪ್ಯೂಟರೈಸ್ಡ್ ಇನ್ನೂ ಬಂದಿರಲಿಲ್ಲ ಸ್ವಾಮಿ. ಕಂಪ್ಯೂಟರ್ ಬಂದುಬಿಟ್ಟಿದ್ರೆ ಎಪ್ಪತ್ತತ್ವ ಆಗ್ಬಿಡ್ತಾ ಇತ್ತು. ಕಂಪ್ಯೂಟರ್ ಹೆಚ್ಚು ಕಡಿಮೆ ಮಾಡ್ಬೋದು, ಬಟ್ ಇದು ಹೆಚ್ಚು ಕಡಿಮೆ ಆಗೋದಿಲ್ಲ. ಯಾಕೆ ಹೇಳ್ರಿ? ಇಂಟ್ಯೂಷನ್ ಯಾವತ್ತೂ ಹೆಚ್ಚು ಕಡಿಮೆ ಆಗೋದಿಲ್ಲ. ಹಾಗೆ ಆ ಲೆಕ್ಕ ಚಿತ್ರಗುಪ್ತರು ಇಲ್ಲಿರ್ತಾರೆ ಅಂತ ನಮ್ಮ ಪುರಾಣಗಳಲ್ಲೆಲ್ಲ ಬಂದಿದೆ. ಅವರವರು ಬರೆದಿರ್ತಾರೆ, ಅವರು ಬರೆದಿರೋ ತಕ್ಕಂತೆ ನಡೀತಾ ಇರುತ್ತೆ. ಆದ್ದರಿಂದ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಇರೋದು ಏನು ಅಂದರೆ, ಇಲ್ಲಿ ಕಲ್ತ್ಕೊಳ್ಳೋ ಪಾಠ ತುಂಬ ಇದೆ. ನಾವುಗಳು ಯಮಧರ್ಮರಾಜ ಅಂಥವರಿಗೆ ಅಷ್ಟೇ ಶಿಕ್ಷೆ ಕೊಡ್ತಾನೆ. ಒಂದು ಆಟಮ್ಮಷ್ಟು ಜಾಸ್ತಿನೂ ಕೊಡಲ್ಲ, ಕಡಿಮೆನೂ ಕೊಡೋದಿಲ್ಲ. ಯಾವನಾಗಲಿ, ಅವರಪ್ಪ ಆಗಲಿ, ಅವನು ಅನುಭವಿಸ್ಬೇಕು. ಧರ್ಮರಾಯ ಅಶ್ವತ್ಥಾಮ ಅತ ಕುಂಜರ ಒಂದೇ ತಪ್ಪು ಹೇಳಿದ್ದ ಅವನ ಜೀವನದಲ್ಲಿ. ಅದಕ್ಕೆ ಅವನಿಗೆ ನರಕದ ದರ್ಶನ ಹೇಗಿದೆ ನೋಡಿ. ಬಿಟ್ಟಣ ನೀನು ಧರ್ಮರಾಯ, ನೀನು ಅವನು ಯಮಧರ್ಮರಾಜನ ಮಗನೇ. ಹೇಗಿದೆ ನೋಡ್ರಿ. ಯಮಧರ್ಮರಾಜನ ಬಿಟ್ಬಿಡ್ಬೋದಾಗಿತ್ತು. ನನ್ನ ಮಗನೇ ಬಂದಿದ್ದಾನೆ, ಅವನಿಗೇನು ಕೊಡೋದು ಬೇಡ ಅಂತ ಬಿಡಂಗಿಲ್ಲ. ಇದು ಧರ್ಮ ಅಂತಂತಂದರೆ. ಆದ್ದರಿಂದ ಈ ಹಿಂದಿನ ಕಾಲದವರು ಧರ್ಮಕ್ಕೆ ಯಾಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಅಂದರೆ ಇದಕ್ಕೋಸ್ಕರ ಸ್ವಾಮಿ. ಇಲ್ಲಿ ನಾವು ಒಂದನ್ನು ಚೆನ್ನಾಗಿ ತುಂಬ ಅರ್ಥ ಮಾಡ್ಕೋಬೇಕು. ನನಗಂತೂ ಇಲ್ಲ, ಅಮೇರಿಕಾಗೆ ಬಂದಮೇಲೆ ನನ್ನ ಕೆಲವು ಎಕ್ಸ್ಪೀರಿಯನ್ಸ್ ಆಯಿತು ನೋಡಿ, ಅದು ಇದು ಮಾಡಿದ್ಮೇಲೆ ಇಲ್ಲಿ ಧರ್ಮರಾಯ ಕೊನೆಗಿಟ್ಕೋಣ. ಇಲ್ಲಿ ನಮಗೆ ಬರೋದು ಮಗು ಹುಟ್ಟಿದ ತಕ್ಷಣ ತಾಯಿ, ಅಲ್ಲಿ ತಾಯಿಯೇ ದೇವರು, ತಂದೆಯೇ ದೇವರು ಎಲ್ಲರೂ ಅಲ್ವಾ. ಆಮೇಲೆ ಗುರು ದೇವರು. ಗುರು ಆದಮೇಲೆ ಅವನು ದೊಡ್ಡವನಾದಮೇಲೆ ಹೊರಗಡೆ ಹೋಗಿದ ತಕ್ಷಣ ಸುತ್ತಮುತ್ತಲು ಜನ ಗೈಡ್ ಅವರೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡೋರು. ಅಂದರೆ ಏನು ಹೇಳ್ತೀನಿ, ಈಗ ತಾಯಿ ಹುಟ್ಟಿದ ಮೇಲೆ ಮಗು ಪ್ರಾಣಿಗೂ ಅದಕ್ಕೆ ಏನು ಸಂಬಂಧ ಇಲ್ಲ. ಅದು ಗಲೀಜು ಮಾಡಿಕೊಳ್ಳುತ್ತೆ, ಅದನ್ನೇ ಬಾಯಿಗಿಟ್ಕೊಳ್ಳುತ್ತೆ. ನೀವು ಆಹಾರ ಕೊಡ್ರಿ ಬಾಯಿಗಿಟ್ಕೊಳ್ಳುತ್ತೆ, ಏನಿಟ್ಟರೂ ಬಾಯಿಗಿಟ್ಕೊಳ್ಳುತ್ತೆ. ಹಾಗೆ ಇವನು ತುಂಬ ಚೆನ್ನಾಗಿ ಹೇಳ್ತಾರೆ. ಈ ಯಾರು ಆ ಸೈಂಟಿಸ್ಟು BM ಹೆಗ್ಡೆ. ಮಕ್ಕಳೆಲ್ಲ ಸೈಂಟಿಸ್ಟ್ ಸ್ವಭಾವನಂತೆ. ಅವ್ರಿಗೆ ನೋಡ್ರಿ, ಅಬ್ಸರ್ವೇಷನ್, ವೆರಿಫಿಕೇಷನ್, ಎಕ್ಸ್ಪರಿಮೆಂಟೇಷನ್. ನೀವು ಯಾವ್ದಾದ್ರು ಒಂದು ಬೊಂಬೆ ಕೊಡ್ರಿ, ಹೀಗೆ ಹೀಗೆ ಸುತ್ತಲೂ ನೋಡ್ತಾರೆ, ಅಬ್ಸರ್ವೇಷನ್. ಆಮೇಲೆ ಏನು ಮಾಡ್ತಾರೆ, ಅದನ್ನು
ಬಾಯಿಗಿಟ್ಕೊತಾರೆ ವೆರಿಫಿಕೇಶನ್. ನೋಡ್ರಿ ನಿಮ್ಗೆ ಏನಾದರೂ ಕೊಡ್ರಿ ಮಕ್ಕಳಿಗೆ 1 ವರ್ಷ ಇರೋ 1.5 ವರ್ಷ 2 ವರ್ಷದವರೆಗೂ ಬಾಯಿಗಿಟ್ಕೊತಾರೆ. ನನ್ನ ಮೊಮ್ಮಗಳು ಏನು ಕೊಡಲಿ ಅಲ್ಲಿ ಹೋದರೆ ಕಲ್ಲು ತೊಗೊಂಡು ಬಾಯಿಗಿಟ್ಕೊತಾಳೆ, ಏನು ಸಿಕ್ಕಿದ್ರು ಅದು ಗಲೀಜು ಸಿಗಲಿ ಬಾಯಿಗಿಟ್ಕೊತಾಳೆ. ವೆರಿಫಿಕೇಶನ್ ಅದನ್ನು ಏನು ಅಂತ ಬಾಯಿನಿಂದ ನೋಡೋದು ಅವರು, ಆಮೇಲೆ ಹೊಡೆದಾಕ್ತಾರೆ ಅದು ಅಷ್ಟೇ. ಟಿ ವಿ ಇದ್ದರೆ ಟಿ ವಿ ಹೊಡೆದಾಕೋದು ಎಲ್ಲ, ಅದು ಏನು ಅಂತ ನೋಡೋದು. ತುಂಬ ಚೆನ್ನಾಗಿ ಹೇಳ್ತಾನೆ BMK. ಹುಟ್ಟಿದಾಗ ಎಲ್ರಿಗೂ ನಮಗೆ ಸೈಂಟಿಫಿಕ್ ರಿಸರ್ಚ್ ಇರುತ್ತಂತೆ. ಆಮೇಲೆ ನಾವು ಸ್ಕೂಲ್ಗೆ ಹೋಗಿದ ತಕ್ಷಣ ವಿ ಕಮ್ ಆ್ಯಸ್ ಎ ಈಡಿಯಟ್ಸ್ ಅಂತೆ. ಹೇಗಿದೆ ನೋಡ್ರಿ, ಅಲ್ಲೇನು ಮಾಡ್ತಾರೆ, ನಮಗಿದಕ್ಕೆ ಅವಕಾಶ ಕೊಡೋದಿಲ್ಲ. ನಾವು ಎಲ್ಲ ಮಕ್ಕಳಿಗೂ ಪ್ರಪಂಚ ಏನು, ಇದು ಯಾಕೆ ಹೀಗಿದೆ, ಅದು ಯಾಕೆ ಹೀಗಿದೆ, ಪ್ರತಿಯೊಂದು ಪರೀಕ್ಷೆ ಮಾಡ್ತಾ ಇರ್ತಾರೆ ಅವರು. ಹಾಗೆ ಅವ್ರಿಗೆ ಆ ಥರ ಇರುತ್ತೆ. ನೀವು ಥಾಮಸ್ ಅಲ್ವಾ ಎಡಿಸನ್ ಕತೆ ಇತ್ತು ನಮಗೆ. ಅವನ ಸ್ನೇಹಿತನ ನೀರಿನಲ್ಲಿ ನೂಕ್ಬಿಟ್ಟು ಬಾರೋ ಅಂತ ಹೇಳಿ ಮನೆಗೂ ಹೇಳ್ತಾನೆ. ಅವನು ನೀರು ನೂಕ್ಬಿಟ್ಟು ಬಾರೋ ಅಂದರೆ ಬರ್ತಾ ಇಲ್ಲ ಅಂತ ಹೇಳ್ತಾನೆ. ಅವನು ಸತ್ತೋಗ್ಬಿಟ್ಟು ಏನೋ ಆಯಿತು. ಕೊನೆಗೆ ಥಾಮಸ್ ಅಲ್ವಾ ಎಡಿಸನ್ನಲ್ಲೇ ಅವ್ರ ತಾಯಿ ಹೋಗಿ ಆ ಮೇಷ್ಟ್ರು ಕರೆದು ಹೇಳ್ತಾರಂತೆ, ನಿನ್ನ ಮಗ ಅಷ್ಟು ಪೋಖ್ರಿ ಹುಡುಗ ಯಾರೂ ಇಲ್ಲ, ಬೇರೆ ಹುಡುಗರು ಹಾಳಾಗಿ ಹೋಗ್ತಾರೆ, ನಿನ್ನ ಮಗನ ಕರ್ಕೊಂಡೋಗ್ರಿ, ಇಲ್ಲಿ ನಾವು ಪಾಠ ಹೇಳ್ಕೊಡೋಲ್ಲ ಅಂತ. ಆಗ ತಾಯಿ ವಾಪಸ್ ಬರೋವಾಗ ಹೇಳ್ತಾಳೆ, ಅವ್ರ ತಾಯಿ ಗೊತ್ತಿತ್ತು ಅವನೇನಾಗ್ತಾನೆ ಅಂತ. ನೀವೇ ನೋಡ್ರಿ, ಮುಂದಕ್ಕೆ ನಾನು ವಿದ್ಯೆ ಕಲಿಸ್ತೀನಿ ಅವನಿಗೆ, ನೋಡ್ರಿ ಅವನು ಏನಾಗ್ತಾನೆ ನೋಡ್ರಿ ಅಂತ. ಅವನೇ ಥಾಮಸ್ ಅಲ್ವಾ ಎಡಿಸನ್ ಅಂತ ಆ ಲೈಟನ್ನು ಕಂಡಿಡಿತಾನೆ, ಎಲ್ಲ ಕಂಡಿಡಿತಾನೆ, ಎಲ್ಲ ಗೊತ್ತಿದೆ ನಮಗೆ. ಹಾಗೆ ನಾವೆಲ್ಲ ಹಾಗಿರ್ತೀವಿ. ಆದರೆ ನಮ್ಮನ್ನು ಬೆಳೆಸ್ಬೇಕಾದ್ರೆ ಹೇಗೆ ಬೆಳೆಸ್ಬೇಕು ಅಂತ ಅನ್ನೋದು ನಮಗೆ ಈಗಿನವ್ರಿಗೆ ಗೊತ್ತಿಲ್ಲ ಅಂತಾರೆ. ಮತ್ತು ಹೇಗೆ ಬೆಳೆಸ್ಬೇಕು? ಈಗ ಇಲ್ಲಿ ಅಮೇರಿಕಾದಲ್ಲೆಲ್ಲೋ ಒಂದು ಸ್ಕೂಲ್ ಇದೆಯಂತೆ, ಅದೇ ಥರ ನಮ್ಮ ಇಂಡಿಯಾದಲ್ಲಿ ಇದೆ ಅಂತ. ಹೇಗೆ ಬೆಳೆಸ್ಬೇಕು ಮಕ್ಕಳನ್ನ ಅಂತಂದರೆ ಅವರು ಈಗಿನ ಕಾಲದವ್ರು ಹೇಳೋದು, ಇವರು ಆ ಸೈಂಟಿಸ್ಟ್ ಕೂಡ ಅದನ್ನೇ ಹೇಳ್ತಾನೆ. BM ಹೇಳಿದ್ ನೀವು ನೋಡ್ರಿ, ತುಂಬ ಚೆನ್ನಾಗಿದೆ. ಅವನು ಸ್ಪಿರಿಚುವಲ್ ಬಗ್ಗೆನೇ ಹೇಳ್ತಾನೆ. ಅವನು ಎಲ್ಲ ತುಂಬ ಅದ್ವೈತ ಫಿಲಾಸಫಿ ಹೇಳ್ತಾನೆ. ಅವನು ಎಲ್ಲ ಸೈನ್ಸ್ ಕನೆಕ್ಷನ್ ತೊಗೊಂಬಂದು ಹೇಳ್ತಾನೆ. ಮತ್ತು ಅವನು ಹೇಳ್ತಾನೆ, ಸೈನ್ಸು ನಿಮ್ಮ ಆತ್ಮನ ಹುಡ್ಕಕ್ಕೆ ಬರೋದಿಲ್ಲ. ಸೈನ್ಸ್, ಆತ್ಮ ಈಸ್ ಬಿಯಾಂಡ್ ದಿ ಸೈನ್ಸ್ ಅಂತ ಹೇಳ್ತಾನೆ. ಚೆನ್ನಾಗಿ ಹೇಳ್ತಾನೆ. ಇರಲಿ, ಈಗ ಆ ರೀತಿ ಮಕ್ಕಳು ಇರುತ್ತೆ. ಅವನು ಹೇಳೋದು, ಇಲ್ಲಿ ಅಮೇರಿಕಾದೆಲ್ಲ ಸ್ಕೂಲ್ ಇದೆ ಅಂತೆ. ಈಗ ಸ್ಕೂಲ್ಗೆ ಬರ್ತಾರೆ, ಬೆಳಗ್ಗೆ ಒಬ್ಬ ಹೇಳ್ತಾನೆ, ಐ ವಾಂಟ್ ಟು ಗೋ ಸೈಕಲ್ ರೈಡ್. ಗೋ ಹೇಡ್, ಬೆಳಗ್ಗೆಯಿಂದ ರಾತ್ರಿ ಅವರು ಸೈಕಲ್ ಹೊಡಿಯೋಗಿ ನೀನು. ಇನ್ನೊಬ್ಬ, ನಾನು ಸ್ವಿಮ್ ಮಾಡಬೇಕು. ಗೋ ಹೇಡ್, ಗೋ, ನೀನು ಸ್ವಿಮ್ ಮಾಡೋರು, ಎಷ್ಟು ಮಾಡ್ತೀಯ ಮಾಡೋ. ಯಾರ್ಯಾರಿಗೆ ಯಾವುದ್ರಲ್ಲಿ ಆಸಕ್ತಿ ಇದೆಯೋ ಅದರಲ್ಲಿ ಮುಂದಕ್ಕೆ ತಗೊಂಡ್ಬರ್ತಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅವರ ಹಿಂದಿನ ಸಂಸ್ಕಾರವನ್ನು ಗುರುತಿಸಿ ಆ ದಿಕ್ಕಿನಲ್ಲಿ ಕರ್ಕೊಂಡು ಹೋಗೋದು ಈ ವಿದ್ಯೆ ಹೇಗಿದೆ. ಅದು ಬಿಟ್ಟು ನಾವು ನೀನು ಇಂಜಿನಿಯರ್ ಆಗಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು. ನನಗೆ ಗೊತ್ತಿದೆ, ನಾವು ಓದುವಾಗ ನಮ್ಮ ಸ್ನೇಹಿತರೆ ಒಬ್ಬರು ಅದರಲ್ಲಿ ಅವನಿಗೆ ಡಾಕ್ಟರ್ ಇಂಟ್ರೆಸ್ಟ್ ಇಲ್ಲ. ನಿಜವಾಗ್ಲೂ ಅವನಿಗೆ ಸೈಂಟಿಫಿಕ್ ಮೈಂಡ್ ಇತ್ತು. ನನಗೆ ಗೊತ್ತು, ಚಿಕ್ಕ ವಯಸ್ಸಿನಲ್ಲಿ ಅವನು ಮಿಡ್ಲ್ ಸ್ಕೂಲ್ನಲ್ಲಿ ಬಂದಾಗಲೇ ಅವನು ಒಂದು ಸೆಲ್ ತೊಗೊಂಡು ಅದಕ್ಕೆ ಒಂದು ಮುಂದೆಗಡೆ ಒಂದು ಬಲ್ಬ್ ಇಟ್ಟು ವೈರ್ ತೊಗೊಂಡು ಕನೆಕ್ಷನ್ ಕೊಟ್ಟು ಬ್ಯಾಟ್ರಿ ಮಾಡಿದ್ದೀನಿ ನೋಡು ಅಂತ ಹೇಳ್ತಾ ಇದ್ದ. ಅವನು ನಾನು ಇಂಜಿನಿಯರ್ ಆಗಬೇಕು ಅಂತ ಆಸೆ. ಅವರ ಅಪ್ಪನ ಗಲಾಟೆ, ಅದಕ್ಕೋಸ್ಕರ ಅವನು ಡಾಕ್ಟ್ರೇ ಆಗಬೇಕು ಅಂತ ಕರ್ಕೊಂಡ್ಬಂದು ಸೇರಿಸಿ ಅವನು ಓದೋಕ್ಕೆ ಆಸಕ್ತಿ ಇರಲಿ, ಅವನು ಬಿಟ್ಟು ಏನೇನೋ ಆಯಿತು. ಕೊನೆಗೆ ಅವನು ಡಾಕ್ಟರ್ ಅದನ್ನು ತಿಳ್ಕೊಳ್ರಿ, ಒಂದು 5-6 ಸಲ ಫೇಲ್ ಆದ, ಏನಾದರೂ ಆದ. ಏನಾದರೂ ಕೂಡ ನಾನು ಯಾಕೆ ಹೇಳ್ತೇನೆ ಅಂತಂದರೆ, ನಮ್ಮಲ್ಲಿ ಈ ಬಲಾತ್ಕಾರ, ಹಣದ ಕಡೆ ಹಣ ಸಂಪಾದನೆ ಮಾಡಬೇಕು. ಹಣನೂ ಹೆಣ ಎಲ್ಲ ಒಂದೇ, ಅದನ್ನು ಸಂಪಾದನೆ ಮಾಡಬೇಕು ಅಂತ. ಹಿಂದೆ ಹಾಗಿರಲಿಲ್ಲ. ಅವನಿಗೆ ಯಾವುದು ಆಸಕ್ತಿ ಇದೆಯೋ ಅದರಲ್ಲಿ ಮುಂದಕ್ಕೆ ಕಳಿಸ್ತಾ ಇದ್ರು. ಯಾಕೆ ಅಂತಂದರೆ ಅವನ ಹಿಂದಿನ ಜನ್ಮ ಸಂಸ್ಕಾರ ಆಗಿದೆ ನೋಡ್ರಿ. ಬುದ್ಧನಿಗೆ ತನ್ನ ಹಿಂದಿನ ಜನ್ಮ ಸಂಸ್ಕಾರ ಪ್ರಕಾರ ಅವನು ಆಧ್ಯಾತ್ಮದ ಕಡೆ ಹೋಗ್ಬೇಕಾಯ್ತು. ಅವನಪ್ಪ ಎಲ್ಲ ಅದನ್ನು ಕಟ್ ಮಾಡಿ ಇಟ್ಬಿಡ್ತಾನೆ, ಅವನಿಗಂತವು ಸಿಗಬಾರ್ದು, ಏನೂ ಸಿಗಬಾರ್ದು ಅಂತ. ಬಟ್ ತಪ್ಪಿಸ್ಕೊಳಕ್ಕೆ ಆಯ್ತ. ಆದ್ದರಿಂದ ಇದು ಅಲ್ಲ ಅಂತ ಹೇಳ್ತಾರೆ. ಏನಾದರೂ ಇರಲಿ, ಆದರೆ ನಮ್ಮ ಗುರುಕುಲ ನೋಡ್ರಿ ಹೇಗಿದೆ. ಯಾರೇ ಬರಲಿ ಅವರಿಗೆ 2 ಥರ ವಿದ್ಯೆ ಕೊಡಬೇಕು. ಅವರು ಗುರುಕುಲದಲ್ಲಿ ಸೇರಿದ ಮೇಲೆ ಈ ಕಡೆ ಒಂದು ರೋಟಿ ಕಪಡ ಮಕಾನ್, ಲೌಕಿಕ ಲೌಕಿಕಕ್ಕಾಗುವಂಥದ್ದನ್ನು ಕೊಡಬೇಕು. ನೆಕ್ಸ್ಟ್ ಇನ್ನೊಂದರಲ್ಲಿ ಆಧ್ಯಾತ್ಮಿಕ, ಧರ್ಮ, ದೇವರು, ದಿಂಡ್ರು ಈ ಕಡೆ ಕೊಡಬೇಕು. ಲೌಕಿಕ, ಪಾರಮಾರ್ಥಿಕ 2 ವಿದ್ಯೆನೂ ಪ್ಯಾರಲಲ್ಲಾಗಿ ಕೊಡಬೇಕು. ಎಲ್ಲಿವರೆಗೂ? PUC ವರ್ಗು. ಅಷ್ಟಾದ ಮೇಲೆ ಅವನಿಗೆ ನಿನಗೆ ಯಾವುದು ಆಸಕ್ತಿನೋ ಗೋನ್ ಚೂಸ್. ಎಷ್ಟು ಚೆನ್ನಾಗಿದೆ ಇದು ಇರಬೇಕು. ಇಲ್ಲಿ ಎಲ್ಲರಿಗೂ ಸ್ವಲ್ಪ ಡಿವಿಯೇಷನ್ ಆಗ್ತಾ ಇದೆ, ಆದರೂ ನಾವು ತಿಳ್ಕೊಡೋ ಪಾಯಿಂಟ್ಗಳು ಇದೆ. ಇಲ್ಲಿ
ತಂದೆ ತಾಯಿಗಳು ಶಿಕ್ಷೆ ಕೊಡಬೇಕು. ಇದು ಯಾವಾಗ, ಯಾಕೆ ಹೇಳಿದೆ ಇಷ್ಟೆಲ್ಲ ಅಂತಂದರೆ, ಆ ಮಕ್ಕಳಿಗೆ ಒಂದು 2-3 ವರ್ಷ ಅಲ್ಲ, ಒಂದು 6-7 ವರ್ಷದವರೆಗೂ ಅವರು ವಿವೇಕ ಇರೋದಿಲ್ಲ. ಅವ್ರಿಗೆ ಹಠ ಸ್ವಭಾವ ಇರುತ್ತೆ ಕೆಲವು ಮಕ್ಕಳಿಗೆ, ಕೆಲವರು ಕೇಳ್ತಾರೆ. ಮತ್ತು ಇಲ್ಲಿ ತಂದೆ ತಾಯಿಗಳಿಗೆ ಪ್ರೀತಿ ಇರಬೇಕು. ಯಾವ ತಂದೆ ತಾಯಿಗಳಿಗೆ ಪ್ರೀತಿ ಇರಲ್ಲ ಅವ್ರ ಮಕ್ಕಳ ಮೇಲೆ? ಮತ್ತು ಅವ್ರನ್ನ ತುಂಬ ಪ್ರೀತಿಯಿಂದ ಬೆಳೆಸ್ಬಿಟ್ಟು ಅವ್ರು ಮಾಡೋ ತಪ್ಪುಗಳನ್ನ ಕ್ಷಮಿಸ್ತಾ ಇದ್ದರೆ ಆ ಮಕ್ಕಳು ಏನಾಗ್ತಾರೆ ಗೊತ್ತಾ? ನಿಮಗೇ ಅವ್ರು ತೊಂದರೆ ಆಗ್ತಾರೆ. ಕೊನೆಗೆ ಅವನು ನಿಮಗೆ ಒಡೆದು ಹೋಗೋ ಥರ ಆಗ್ತಾನೆ. ಬೇಕಾ ಅಂತ ಮಕ್ಕಳು? ಬೇಕಾ? ಹಾಳು ಮಾಡಿದ್ಯಾರು? ನಾವು. ತಂದೆ ತಾಯಿ, ಅದಕ್ಕೆ ಹೇಳೋದು ತಾಯಿ ಮೊದಲನೇ ಗುರು ಅಂತ, ತಂದೆ 2ನೇ ಗುರು ಅಂತ. ಇಲ್ಲಿ ನಾವು ವಿಚಾರಿಸಿದಾಗ ಅಮೇರಿಕಾದಲ್ಲಿ ಮಕ್ಕಳನ್ನೇನಾದರೂ ಹೊಡೆದ್ರೆ, 5 ವರ್ಷದ ಮಕ್ಕಳನ್ನ ಸ್ವಾಮಿ, ದೊಡ್ಡವ್ರನ್ನ ಬೇಡ, ಅವ್ರೇನಾದರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ತಂದೆ ತಾಯಿಗಳನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ. ಹೇಗಿದೆ? ಈಗ ಆ ಮಕ್ಕಳನ್ನ ಹೊಡಿಯಂಗಿಲ್ಲ, ಬುದ್ಧಿ ಕಲಿಸೋಂಗಿಲ್ಲ. ಮಕ್ಕಳನ್ನ ಹೊಡಿಬಾರ್ದು ಸರ್, ಕಲಿದೇ ಇದ್ದರೆ ಏನು ಮಾಡಬೇಕು? ನಮ್ಮಲ್ಲಿ 4 ಇವನ್ನ ಹೇಳ್ತಾರೆ, ದಂಡಂ ದಶಗುಣಂ ಕೊನೆಗೆ ಎಲ್ಲನೂ ಹೇಳಿ ನೋಡ್ತಾರೆ. ಅವರು ಆಸೆ ತೋರಿಸೋದು ಏನೇನೋ ಇದೆಯಲ್ಲ, 4 ಮೆಥಡ್ಸ್. ಅವನ ಸ್ನೇಹಿತವಾಗಿ ನೋಡ್ಕೊಳ್ಳೋದು, ಅವನಿಗೆ ಲಂಚ ಕೊಡೋದು, 3ನೇದು ಈಕ್ವಲ್ ಆಗಿ ಮಾಡ್ಕೊಳ್ಳೋದು, 4ನೇದು ದಂಡ ಕೊಡಲೇಬೇಕು. ಆದ್ದರಿಂದ ಇದು ಪೇರೆಂಟ್ಸ್, ತಾಯಿ ಆದವಳು ತಂದೆ ಆದವಳು ಕೊಡಬೇಕು. ನೆಕ್ಸ್ಟ್ ಸ್ಕೂಲ್ಗೆ ಹೋಗ್ತಾರೆ ಅಂತ ಇಟ್ಕೊಟ್ರೆ, ಸ್ಕೂಲ್ಗೆ ಹೋದ್ರೆ ಅಲ್ಲಿ ಗುರು. ಈಗ ಯಾರಾದರೂ ಟೀಚರ್ಸ್ ಹೊಡಿಲಿ ನೋಡೋಣ, ಯಾರು ಮುಟ್ಟಂಗಿಲ್ಲ ಮಕ್ಕಳನ್ನ. ನಮ್ಮ ಅಮೇರಿಕಾದಲ್ಲಿ ಹಾಳಾಗೋಗಿ, ನಮ್ಮ ದೇಶದಲ್ಲೂ ಅದೇ ರಾಮಾಯಣ. ಯಾರು ಮಕ್ಕಳನ್ನ ಹೊಡಿಯಂಗಿಲ್ಲ. ಯಾಕೆ? ಟೀಚರ್ಸ್ಗೆ ಹೊಡೆದ್ರೆ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಹೇಗಿದೆ? ಈಗ ಮಕ್ಕಳು ಏನು ತಪ್ಪು ಮಾಡಿದ್ರು ಹೊಡಿಯಂಗಿಲ್ಲ. ಹೇಗೆ? ಯಾವಾಗ ಅವ್ರಿಗೆ ವಿವೇಕ ಇಲ್ಲ, ಯಾವುದು ಸರಿ ಯಾವುದು ತಪ್ಪು ಗೊತ್ತಾಗೋದಿಲ್ಲ ಅವರಿಗೆ. ವಿವೇಕ ಬರೋವರೆಗೂ ಆ ಶಿಕ್ಷೆ ಕೊಟ್ಟು ಅವ್ರನ್ನ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಯಾರೋ ಒಬ್ರು ಇಲ್ಲಿ ಹೇಳ್ತಾ ಇದ್ರು, ಇನ್ನು ಚಿಕ್ಕ ಮಗು ಏನು ಗೊತ್ತಾಗುತ್ತೆ, ಕಲ್ತ್ಕೊತಾನೆ ಅಂತ. 1ನೇ ವರ್ಷದಲ್ಲೂ ಹಂಗೆ ಹೇಳಿದ್ರು. 3ನೇ ವರ್ಷ ಆಯಿತು, 5ನೇ ವರ್ಷ ಆಯಿತು, ಇನ್ನೂ ಗಬ್ಬಾಗಿ ಬೆಳ್ಕೊತಾ ಇದ್ರೆ ಏನು ಮಾಡ್ತೀರಾ? ಮತ್ತು ಅವ್ರು ಇನ್ನೂ ಕೆಟ್ಟೋಗ್ತಾರಲ್ಲ, ಮುಂದಕ್ಕೆ ಇವರೇ ಕಳ್ಳರು, ಮತ್ತು ತಂದೆ ತಾಯಿಗಳಿಗೆ ಗೌರವ ಕೊಡದೆ ಇರೋದು, ಹೀಗೆಲ್ಲ ಆಗುತ್ತೆ. ಅದಕ್ಕೆ ಶಿಕ್ಷೆ ಕೊಡಬೇಕು. ಯಶೋದೆ ಅವನು ಕೃಷ್ಣ ಕಳ್ತನ ಮಾಡಿದಾಗ ತಗೊಂಡೋಗಿ ದಾರದಲ್ಲಿ ಕಟ್ಟಾಕ್ಬಿಡ್ತಾಳೆ. ನಮ್ಮಲ್ಲಿ ಇದೆ, ಶಿಕ್ಷೆ ಅನ್ನೋದು ಇದೆ. ಹಿಂದೆ ತಂದೆ ತಾಯಿಗಳು ಅಂದರೆ ಹೆದರ್ಕೊಳ್ತಾ ಇದ್ರು ಮಕ್ಕಳು. ನಾನು ಚೆನ್ನಾಗಿ ಜ್ಞಾಪಕ ಇದೆ. ನಾನು ಹೆದರ್ಕೊಳ್ತಾ ಇರಲಿಲ್ಲ, ನಮ್ಮ ತಂದೆ ನನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಜೊತೆಗೆ ನಾನು ಯಾವತ್ತು ಗಲಾಟೆ ಮಾಡಿದವನಲ್ಲ. ಯಾಕೆ ನಾನು ಇಷ್ಟು ಧೈರ್ಯವಾಗಿ ಹೇಳ್ತೀನಿ ಅಂದರೆ, ನಾನು ಸ್ಟೆಪ್ ಮದರು. ನಮ್ಮ ತಾಯಿ ನನ್ನ ಅಪ್ರಿಷಿಯೇಟ್ ಮಾಡ್ತಾಯಿದ್ರು ಅವನ ಸ್ವಂತ ಮಗನಿಗಿಂತ. ಆದ್ದರಿಂದ ನಮ್ಮ ತಾಯಿದು ಯಾವತ್ತೂ ಪ್ರಾಬ್ಲಮ್ಮೇ ಇಲ್ಲ. ಆದ್ದರಿಂದ ಇಲ್ಲಿ ಸಲ್ಲುವವನು ಎಲ್ಲಿ ಬೇಕಾದರೂ ಸಲ್ತಾನೆ. ನಮ್ಗೆ ಆ ನೇಚರ್ ಇರಬೇಕಷ್ಟೆ. ನಮ್ಮ ಸುತ್ತಮುತ್ತಲ ವಾತಾವರಣ ಯಾವುದೂ ತೊಂದರೆ ಆಗೋದಿಲ್ಲ, ಏನಾದರೂ ಇರಲಿ. ಹಾಗೆ ಅದೇ ನಮ್ಮ ಕಸಿನ್ ಒಬ್ಬ ಇದ್ದ, ಅವನು ಆಟ ಆಡ್ತಾ ಇದ್ರೆ ಅವ್ರ ತಂದೆ ಬಂದರೆ ಸಾಕು ಕೊಟ್ಟೋಗ್ಬಿಡ್ತಾ ಇದ್ದ ಆ ಕಡೆ. ಯಾಕೋ ಅಂದ್ರೆ ನಮ್ಮ ಅಪ್ಪ ಬೈತಾರಪ್ಪ ಅಂತ ಅಂದ್ಬಿಟ್ಟು ಅವನು ಅಲ್ಲಿ ಇರ್ತಾನೆ ಇರಲಿಲ್ಲ. ಎಷ್ಟು ಹೆದರ್ಕೊತಾ ಇದ್ರು ಹಿಂದಿನ ಕಾಲದಲ್ಲಿ. ಆದ್ದರಿಂದ ತಂದೆ ತಾಯಿಗಳು ಎಲ್ಲಿ ಶಿಕ್ಷೆ ಕೊಡಬೇಕು ಅವ್ರು ಕೊಡಬೇಕು. ಯಾವಾಗ ಕೊಡಬೇಕು? ಯದ್ವಾ ತತ್ವ ಸುಳ್ಳು ಹೇಳಿದಾಗ, ಬೇರೆ ಕಳ್ತನ ಮಾಡಿದಾಗ, ಅಥವಾ ಯಾರಾದರೂ ಮನೆಗೆ ಬಂದಾಗ ಅವ್ರ ಎದುರುಗಡೆನೆ ಕಾಲು ಹಾಕ್ಕೊಂಡು ಕೂತ್ಕೊಳ್ಳೋದು, ಅವ್ರನ್ನೇ ಕಾಲ ಮೇಲೆ ಒದಿಯೋದು, ಅಥವಾ ಹೀಗೆಲ್ಲ ಮಾಡಿದಾಗ ಹೊಡಿಬೇಕು, ಹೇಳಬೇಕಲ್ಲಿ. ಇನ್ನು ಹೇಗೆ ಕಲಿಸ್ತೀರ ನೀವು? ಇವಾಗ ಕಲಿಸ್ಲಿಲ್ಲ ಅಂತ ಇಟ್ಕೊಳ್ರೆ, ಮರವಾಗ ಆಗಿದ್ದು ಕಲ್ತ್ಕೊಳ್ತಾ ಯಾಕೆ ಹೇಳ್ತಾ ಇದ್ದೀನಿ, ಇಲ್ಲಿ ತಾಯಿನೂ ಹೇಳ್ಕೊಡ್ಬೇಕು, ತಂದೆನೂ ಹೇಳ್ಕೊಡ್ಬೇಕು. ಇದಾದ ಮೇಲೆ ನೆಕ್ಸ್ಟ್ ಟೀಚರ್. ಇಲ್ಲಿ ಟೀಚರ್ಗೂ ಇಂಪಾರ್ಟೆಂಟು. ಇಲ್ಲಿ ಟೀಚರ್ರು ಅಷ್ಟೇ ಕೋಲ್ ಇಟ್ಕೊತಾ ಇದ್ರು, ಹೊಡಿತಾ ಇದ್ರು. ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಾನು ಓಡಿಸ್ಕೊಂಡಿದ್ದೀನಿ. ನಾವು ಹಿಂದಿನಲ್ಲಿ ಏನಷ್ಟು ಮಾರ್ಕ್ಸ್ ಇಂಪಾರ್ಟೆಂಟ್ ಇಲ್ಲ, ಬಟ್ ನಮ್ಮ ಹಿಂದಿ ಟೀಚರ್ ಒಬ್ಬರು ಇರ್ತಾ ಇದ್ರು. ನೀನು ನೋಡಿದ್ರೆ ಶ್ರೀಮಂತನ ಮಗ, ಜಾಸ್ತಿ ಮಾರ್ಕ್ಸ್ ಬಂದಿಲ್ಲ ಅಂತ ನಾನು ಹೊಡೆದಿದ್ರು. ಹೇಗಿದೆ ನೋಡ್ರಿ. ನಾವು ಹೊಡ್ಸ್ಕೊತಾ ಇದ್ವಿ, ಎಷ್ಟು ಹೊಡ್ಸ್ಕೊತಾ ಇದ್ವಿ ನಾವು ಅವಾಗ ಮಿಡ್ಲ್ ಸ್ಕೂಲ್ನಲ್ಲಿ. ಆಮೇಲೆ ಹೈಸ್ಕೂಲ್ನಲ್ಲಿ ಯಾರೂ ಹೊಡಿಲಿಲ್ಲ, ಬಟ್ ಅಲ್ಲೆಲ್ಲ
ಬೆಂಚ್ ಮೇಲೆ ನಿಲ್ಲಿಸ್ತಾ ಇತ್ತು. ನನಗೂ ಒಂದ್ಸಾರಿ ನಿಲ್ಲಿಸಿದ್ರು ಒಂದ್ಸಾರಿ. ಇಲ್ಲಿ ಈ ಥರದ್ದೆಲ್ಲ ಇರುತ್ತೆ. ಆ ಥರ ಶಿಕ್ಷೆ ಕೊಡದೇ ಇದ್ರೆ ನಾವು ಹೇಗೆ ಉದ್ಧಾರ ಆಗ್ತೀವಿ ನಾವು, ಅಲ್ವಾ? ಆದ್ದರಿಂದ ನೋಡ್ರಿ, ಅದಾದ್ಮೇಲೆ ನಾವು ಸೊಸೈಟಿಗೆ ಬರ್ತೀವಿ. ದೊಡ್ಡವರಾದ್ಮೇಲೆ ಸೊಸೈಟಿ ಹೇಳ್ಕೊಡುತ್ತೆ ನಮಗೆ. ನೀವು ಅಲ್ಲೇನಾದರೂ ಸ್ವಲ್ಪ ಯಾವನ್ನಾದರೂ ಕೇರ್ಲೆಸ್ ಆಗಿ ಉಗಿರಿ ಅಂತ ಕೆನ್ನೆಗೆ ಹೊಡಿತಾರೆ, ಅಲ್ಲಿ ಶಿಕ್ಷೆ ಕೊಡೋಕೆ ಶುರು ಮಾಡ್ತಾರೆ. ಇನ್ನು ಪೊಲೀಸ್ನವ್ರು ಸುಮ್ಮನೆ ಇರ್ತಾರ? ಕೋರ್ಟ್ ಸುಮ್ಮನೆ ಇರುತ್ತಾ? ಅವನು ಕಳ್ತನ ಮಾಡಿದ್ರೆ, ಮೋಸ ಮಾಡಿದ್ರೆ, ಯಾರಿಗಾದರೂ ತತ್ವ ನಡ್ಕೊಂಡ್ರೆ ಕೊಡುತ್ತೆ. ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುತ್ತೆ ಏನು ಅಂತಂದರೆ, ತಂದೆ ತಾಯಿಗಳು ಮತ್ತು ಇಲ್ಲಿ ಉಪಾಧ್ಯಾಯರು ಮತ್ತು ಪೊಲೀಸ್ನವರು, ನ್ಯಾಯಾಧೀಶರು, ಹಿಂದಿನ ಕಾಲದಲ್ಲಿ ರಾಜರು, ಈಗ ಪೊಲೀಸು, ನ್ಯಾಯಾಧೀಶರು, ಇವ್ರನ್ನ ಸೇರಿಸ್ಕೋಬೋದು. ಇಲ್ಲಿ ಯಮಧರ್ಮರಾಜ ಕೊನೆಗೆ ನೋಡ್ರಿ, ಇಷ್ಟೆಲ್ಲ ನಮ್ಗೆ ಯಾರು ಕೊಡದೇ ಇದ್ದರು, ಈ ಕೆಲವರು ಇಷ್ಟೆಲ್ಲನೂ ತಪ್ಪಿಸ್ಕೊಂಬರ್ತಾರೆ ಅಂದರೆ ಕೇರ್ ಮಾಡೋದಿಲ್ಲ. ತಾಯಿ ಏಕಾಗ ನೀನು ಯಾರು, ತಂದೆ ಹೋಗಲು ನೀನು ಯಾವನ್, ಟೀಚರ್ ನೀನು ಯಾವನ್ ಹೋಗಲು, ಪಬ್ಲಿಕ್ ನೀನು ಯಾವನ್ ಹೋಗೋ, ಇವರೇ ವೀರಪ್ಪಗಳು, ಅವರು ಇವರು ಆಗಲ್ಲ. ಆದರೂ ಕೋರ್ಟಿಂದ ತಪ್ಪಿಸ್ಕೋಬೋದು, ಪೊಲೀಸ್ನವರಿಂದ ತಪ್ಪಿಸ್ಕೋಬೋದು, ಗೌರ್ಮೆಂಟಿಂದ ತಪ್ಪಿಸ್ಕೋಬೋದು. ಕೆಳಗಡೆ ಲಂಚ ಗಿಂಚ ಕೊಟ್ಟು ಏನಾದರೂ ಮಾಡಿ ಮಿನಿಸ್ಟ್ರ್ ಮಕ್ಕಳು ಯಾರು ಬೇಕಾದರೂ ಎಲ್ರಿ ಯಮಧರ್ಮರಾಜನ ಹತ್ರ ಹೋಗಿ ತಪ್ಪಿಸ್ಕೊಟ್ರಿ. ನೋಡ್ರಿ, ಅಲ್ಲೊಂದು ಸುಪ್ರೀಂ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ತಪ್ಪಿಸ್ಕೊಳ್ರಿ ನೋಡೋಣ. ಯಾರು ತಪ್ಪಿಸ್ಕೊಳ್ತಾರ, ಹುಷಾರಾಗಿರ್ಬೇಕು. ಅದಕ್ಕೋಸ್ಕರ ಒಂದು. ಬಟ್ ಇಲ್ಲಿ ಶಿಕ್ಷೆ ಕೊಡುವಾಗ ಹೇಗೆ ಕೊಡಬೇಕು, ಅದು ಇಂಪಾರ್ಟೆಂಟ್. ಇಲ್ಲಿ ಯಮಧರ್ಮರಾಜನು ಕೂಡ ಅವನಿಗೆ ಶಿಕ್ಷೆ ಅಂತ ಬಂದಿದೆಯಲ್ಲ, ಅದಕ್ಕಷ್ಟೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಇಲ್ಲಿ. ಯಾರೇ ಆಗಲಿ, ಇಷ್ಟು ನಾನು ಹೇಳಿದ್ನಲ್ಲ ಲಿಸ್ಟು, ತಂದೆ ತಾಯಿ, ಟೀಚರು, ಪಬ್ಲಿಕ್ಕು, ಪೊಲೀಸು, ಕೋರ್ಟು, ರಾಜ, ಮನಸ್ಸಿನಲ್ಲಿ ಯಾವ ರಚ್ಚನ್ನು ವಹಿಸದೆ, ಇಲ್ಲಿ ಅವನು ನನಗೆ ಮಗ ಇದೆ, ಅವನು ನನ್ನ ಮಗ, ಇವನ ಮಗ, ಇವನು ನನಗೆ ಶತ್ರು, ಇವನು ಇಟ್ಕೋಬಾರ್ದಲ್ಲಿ. ಅದನ್ನು ಹೇಳ್ತಾ ಇದ್ದಾರೆ. ಧರ್ಮಕ್ಕಾಗಿ ದಂಡವನ್ನು ಕೊಡಬೇಕು. ಯಾರು ಧರ್ಮವನ್ನು ಮೀರ್ತಾರೋ ಅವ್ರಿಗೆ ದಂಡ ಕೊಡಬೇಕು. ಮಕ್ಕಳಿಗೆ ಏನು ಗೊತ್ತಾಗುತ್ತೆ? ಯಾರೋ ಗೆಸ್ಟ್ಗಳು ಬರ್ತಾರೆ, ಅವ್ರಿಗೆ ಅವ್ರ ಮೇಲೆ ಕಾಲ ಹಾಕೋದು, ಒದಿಯೋದು ಅಥವಾ ಉಗಿಯೋದು, ಹಿಂಗೆ ಮಾಡಿದ್ರೆ ಸುಮ್ಮನೆ ಇರ್ತಾರೆ. ಅವ್ರು ಸುಮ್ಮನೆ ಇರೋದಿರಲಿ, ಪಾಪ ಏನೋ ಬಂದಿದ್ದೀವಿ, ಆ ಮಗು ಗೊತ್ತಾಗಲ್ಲ, ಸುಮ್ಮನೆ ಇರ್ತಾರೆ. ಆ ಸಮಯದಲ್ಲಿ ಒಂದೆರಡು ಕೊಡೋದು ತೋರಿಸ್ಬೇಕು. ಆವಾಗಲೋ ಆಮೇಲೋ ಭಯ ಇಡಿಸ್ಬೇಕು. ಅವ್ರು ಸುಮ್ಮನೆ ಅಳ್ತಾ ಇರ್ತಾರೆ, ಅವ್ರು ಹಠ ಮಾಡ್ತಾರೆ ಅಂತಂದರೆ ಊಟ ಬಿಡಬೇಕು. ಬಿಡು, ನೀನು ಅಳ್ತೀಯ ತಾನೆ, ಅಳು ಬಿಟ್ಬಿಡ್ಬೇಕು. ಇಲ್ದಿದ್ರೆ ತುಂಬ ಕಷ್ಟ ಇದೆ ಮಕ್ಕಳನ್ನ ಬೆಳೆಸೋದು. ಅದು ಇವಾಗಂತ ಇದ್ದಿದ್ದು ಕಷ್ಟ, ತುಂಬ ಸೆನ್ಸಿಟಿವ್. ಇವ್ರಿಗೆಲ್ಲ ಇವಾಗ ಒಂದೊಂದೇ ಮಕ್ಕಳಿರ್ತಾರೆ. ಆ ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸ್ಕೊಂಡ್ಬಿಟ್ಟು ಆಮೇಲೆ ಎಲ್ಲ ನಮ್ಮ ದೇಶ ಹಾಳಾಗಿ ಹೋಗ್ತಾ ಇರೋದಕ್ಕೆ ಇದೇ ಕಾರಣ. ಎಲ್ಲ ಹೀಗಾಗ್ತಾ ಇದೆ. ಏನಾದರೂ ಆಗಲಿ, ಇಲ್ಲಿ ಇಲ್ಲಿಂದ ಇವಾಗ ನಾನು ಇದಕ್ಕೆ ತೊಗೊಂಬರ್ತಾ ಇದ್ದೀನಿ, ಭಗವದ್ಗೀತೆ ಅರ್ಜುನನಿಗೆ ಬರ್ತೀನಿ. ಯಾಕೆಂದರೆ ಸ್ವಾಮಿಗಳು ಹಾಕಿ ತೊಗೊಂಬಂದಿದ್ದಾರೆ. ಅದು ಇಲ್ಲಿ ಶಿಕ್ಷೆ ಕೊಡದೇ ಇದ್ದರೆ ಏನಾಗುತ್ತೆ ಅಂತ. ಇಲ್ಲಿ ಅರ್ಜುನ ಯುದ್ಧ ಮಾಡಬೇಕಾ ಬೇಡ? ಅವನು ಯುದ್ಧ ಮಾಡದೇ ಇರೋದೇ ಧರ್ಮ ಅಂತಾನೆ. ಯಾವ ಧರ್ಮ? ಅದಕ್ಕೋಸ್ಕರ ಸ್ವಾಮಿಗಳು ಕೋರ್ಟ್ನಲ್ಲಿ ಒಂದು ಕೇಸ್ ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ಓದ್ರಿ ಗೊತ್ತಾಗುತ್ತೆ. 2ನೇ ಅಧ್ಯಾಯದಲ್ಲಿ ಸ್ವಾಮಿಗಳು ಹೇಳಿದ್ದಾರೆ, ಒಬ್ಬ ಜಡ್ಜ್ ಇರ್ತಾನೆ, ಒಬ್ಬ ಕೊಲೆಗಾರ, ಒಂದು ಕೊಲೆ ಮಾಡಿಬಿಟ್ಟಿರ್ತಾನೆ. ಈಗ ಅವನಿಗೆ ಗಲ್ ಶಿಕ್ಷೆ, ತಲೆ ತೆಗಿಬೇಕು, ನೇಣು ಹಾಕಬೇಕು ಅಷ್ಟೇ. ಇನ್ನೇನು ನಾಳೆ ಅನೌನ್ಸ್ ಮಾಡಬೇಕು, ಆ ಜಡ್ಜಿಗೆ ಗೊತ್ತಾಗುತ್ತೆ ಇವನು ನನ್ನ ಸ್ವಂತ ಮಗ, ಚಿಕ್ಕ ವಯಸ್ಸಿನಲ್ಲಿ ಎಲ್ಲೋ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದ, ಇವನೇ ನನ್ನ ಮಗ ಅಂತ ಪ್ರೂಫ್ ಆಗುತ್ತೆ, ಗೊತ್ತಾಗುತ್ತೆ. ಈ ಜಡ್ಜ್ ಏನು ಮಾಡ್ಬೇಕು? ಸ್ವಾಮಿ, ನನ್ನ ಮಗ ಬಿಡೋಣ, ಬಿಟ್ಟರೆ ಅವನು ಪುಣ್ಯ ಬರೋ ಬದಲು ಪಾಪ ಬರುತ್ತೆ. ಯಾಕೆ? ಅಧರ್ಮದ ಕಡೆ ಹೋಗ್ತಾ ಇದ್ದಾನೆ ಅವನು. ಅವನ ಮಗ ಆಗಲಿ ಯಾರಾದರೂ ಆಗಲಿ ಶಿಕ್ಷೆ ಕೊಡಬೇಕಾಗಿರೋದು ನಮ್ಮ ಧರ್ಮ. ಹಾಕ್ಕೊಡ್ತಾರಾ? ಹೇಗಿದೆ ನೋಡಿ, ಇದು ಇಂಪಾರ್ಟೆಂಟ್. ಆದ್ದರಿಂದ ಅಕಸ್ಮಾತ್ ನೀನು ಯುದ್ಧ ಮಾಡಲಿಲ್ಲ ಅಂತಂದರೆ ಆ ಜಡ್ಜು ತನ್ನ ಮಗನ್ನ ಉಳಿಸೋದಕ್ಕೋಸ್ಕರ ಇಲ್ಲಿ ಮೋಹದಿಂದ ಶೋಕ, ಅವನ ಮಗನ ಮೇಲೆ ಮೋಹ ಬಂದಿದ್ದ ತಕ್ಷಣ ಅವನೇನಾದರೂ ಚೇಂಜ್ ಮಾಡಿಬಿಟ್ರೆ ಅಲ್ಲಿ ಅಧರ್ಮದ ಕಡೆ ಹೋದ, ಧರ್ಮವನ್ನು ಬಿಟ್ಟ. ಅವನೊಬ್ಬನ ಕೊಂದಿದ್ದಾನೆ, ಅದನ್ನು ಅವ್ನಿಗೆ ಶಿಕ್ಷೆ ಕೊಡಲೇಬೇಕು. ಅವನೇನಾದರೂ ತಪ್ಪಾಗಿ ನಡ್ಕೊಂಡ್ರೆ ಅವನಿಗೆ ಪಾಪ ಬರುತ್ತೆ. ಲೆಕ್ಕ ಹಾಕ್ಕೊಳ್ರಿ. ಅದೇ ರೀತಿ ವ್ಯಾಪಾರ ಮಾಡೋವಾಗಲಿ, ಪೊಲೀಸ್ನವ್ರಿಗಾಗಲಿ, ಪ್ರತಿಯೊಬ್ಬರಿಗೂ ಕೂಡ ನಮಗೆ ಪಾಪ ಹೇಗೆ ಬರುತ್ತೆ ಅಂದರೆ ಧರ್ಮವನ್ನು ಬಿಡೋದ್ರಿಂದ.
ಹೇಗಿದೆ ನೋಡಿ. ಆದ್ದರಿಂದ ಅದೇ ರೀತಿ ಅರ್ಜುನನಿಗೆ ನೀನು ಅವ್ರ ಮೇಲೆ ಮೋಹದಿಂದ ಯುದ್ಧ ಮಾಡಲ್ಲ ಅಂದರೆ, ಇವತ್ತು ಅವ್ರು 100 ಜನ ಸೇರಿ ನಿನ್ನ ಹೆಂಡತಿ ಸೀರೆನ ಎಳೆದಿದ್ದಾರೆ ಅಂದರೆ ಅವ್ರ ತಾಯಿ ಹೇಳ್ತಾಳೆ, ಆ ದುರ್ಯೋಧನ ತಾಯಿ ಗೊತ್ತಾಗತ್ತೆ. ಆಗ ಅವಳು ಹೇಳ್ತಾಳೆ, ಇವತ್ತು ನೀವು ದ್ರೌಪದಿ ಸೀರೆ ಅಲ್ಲ ಅಪಹರಣ ಮಾಡಿದ್ದು, ನನ್ನ ಸೀರೆ ಅಂತಾಳೆ. ಇವತ್ತು ಅವನು ದ್ರೌಪದಿ ಸೀರೆ ತೆಗ್ದಿದ್ದ, ನಾಳೆ ನಿಮ್ಮ ತಾಯಿ ಸೀರೆ ತೆಗ್ದಾಕ್ತಾನೆ, ಏನು ಮಾಡ್ತೀರಾ? ಪಕ್ಕದಲ್ಲಿರೋ ಅಕ್ಕ ತಂಗಿಯರ ಸೀರೆ ಎಲ್ರದ್ದು ತೆಗಿತಾರೆ. ಇಂಥವ್ರು ರಾಜರಾದರೆ, ಇಂಥ ಒಂದು ಗೌರ್ಮೆಂಟ್ ಬಂದರೆ, ಕಾಂಗ್ರೆಸ್ ಥರ ಗೌರ್ಮೆಂಟ್, ಏನಾಗುತ್ತೆ? ಹಾಳಾಗಿ ಹೋಗುತ್ತೆ. ಅಂಥವ್ರು ನೀನು ಕೊಡ್ಬೇಕೋ ಇಲ್ವೋ? ರಾಜನಾದವನು ನಿನ್ನ ಕರ್ತವ್ಯ. ಹೇಗಿದೆ ನೋಡಿ, ಸ್ವಲ್ಪ ಡಿವಿಯೇಷನ್ ಆಗ್ತಾ ಇದೆ, ಆದರೂ ಇಲ್ಲಿ ನಾವು ತಿಳ್ಕೊಳ್ಳೋದು ತುಂಬ ಇದೆ. ಇಲ್ಲಿ ರಘುವರು ಒಂದು ಇದನ್ನು ಕಳಿಸಿದ್ರು, ಒಂದು ಗಾಂಧೀಜಿ ಬಗ್ಗೆ. ಇದು ಸ್ವಲ್ಪ ಡಿವಿಯೇಷನ್ ಇದೆ, ಬಟ್ ನಾವು ತಿಳ್ಕೊಳ್ಳೋದು ಇದೆ. ಇಲ್ಲಿ ಗಾಂಧೀಜಿಯವರ ಬಗ್ಗೆ ನಾನು ಈ ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಗಾಂಧೀಜಿನ ತುಂಬ ಹೋಗ್ತೀನಿ ವೈಯಕ್ತಿಕವಾಗಿ. ಬಟ್ ನಮಗೆ ಬ್ಯಾಕ್ಗ್ರೌಂಡ್ ಏನು ಗೊತ್ತಿರುತ್ತೆ? ಯಾವುದೋ ಗಾಂಧೀಜಿ ಸಾಯಕ್ಕೆ 200 ದಿನಗಳ ಹಿಂದೆ ಹೇಗೆ ಏನೇನಾಯಿತು ಅಂತ ಅದನ್ನು ಕೊಟ್ಟಿದ್ದಾರೆ. ಅದನ್ನು ಕೇಳಿದಾಗ ನಮಗೆ ಗೊತ್ತಾಗುತ್ತೆ ಗಾಂಧೀಜಿ ಹೇಗೆ ನಡ್ಕೊಂಡ್ರು, ಏನು ಕತೆ ಅಂತ ಅಂದ್ಬಿಟ್ಟು. ಆದ್ದರಿಂದ ಈಗ ಗಾಂಧೀಜಿ ಹಾಗೆ ನಡ್ಕೊಂಡಿದ್ದು ಸರಿಯಾ ಅಂತ ಪ್ರಶ್ನೆ ಬರುತ್ತೆ. ಯಾರೇನು ಹೇಳ್ತೀರಾ? ನಿಮ್ಗೆ ಏನು ಅನ್ನಿಸ್ತು? ಯಾರಾದರೂ ಒಬ್ರು ಬೇಗ ಹೇಳಬೇಕು, ನಾನು ಟೈಮ್ ಇಲ್ಲ, ಇದು ಜಡ್ಜ್ಮೆಂಟ್ ಅಲ್ಲ ಇಲ್ಲಿ. ತಪ್ಪು ಅನ್ಸುತ್ತೆ ಸರ್. ಯಾಕೆ? ಗಾಂಧೀಜಿ ಹೇಳ್ತಾರೆ ಕ್ಷಮಿಸ್ರಿ ಅಂತ, ಅವ್ರನ್ನ ಕ್ಷಮಾಗುಣ, ಕ್ಷಮಿಸ್ಬೇಕಲ್ಲಿ. ನಿಮ್ಮ ಹೆಂಡತಿನ ಹೋಗ್ತಾ ಇದೆ, ಕ್ಷಮಿಸಕ್ ಸಾಧ್ಯನಾ ಅಂತ. ನಿಮ್ ಹೆಂಡತಿ ಮಾನಭಂಗ ನಿಮ್ ಕಣ್ಣೆದುರಿಗೆ ಮಾಡ್ತಾ ಇದೆ, ನೀವ್ ಹೆಂಗ್ ಕ್ಷಮಿಸಕ್ ಸಾಧ್ಯ ಅಂತ. ಹೇಗಿದೆ ನೋಡ್ರಿ ಇದು. ಈಗ ಅಲ್ಲಿ 2 ಕ್ವಶನ್ ತಗೋಬೇಕು. ಗಾಂಧೀಜಿ ಫಸ್ಟ್ ಆಫ್ ಆಲ್ ಏನು? ಈಸಿ ಸನ್ಯಾಸಿಯ ರಾಜ್ಯ ಆಳ್ತಾ ಇದ್ದಾನ? 2 ತಗೋಬೇಕಲ್ಲಿ. ಅವನು ಸನ್ಯಾಸಿ ಆದರೆ ತನ್ನ ಕಾಲ್ ಕಟ್ ಮಾಡಿದ್ರು ಕೂಡ ಅವನು ಕೋಪ ಮಾಡ್ಕೋಬಾರ್ದು. ಸನ್ಯಾಸಿ ಆದರೆ ಅವನು ಸನ್ಯಾಸಿ ಅಲ್ಲದೆ ರಾಜ್ಯವನ್ನ ಆಳ್ತಾ ಇದ್ರೆ, ಅವನು ರಾಜ್ಯನೇ ಆಳ್ತಾ ಇದ್ದಿದ್ದು ಗಾಂಧೀಜಿ ಮಾತನಂತಾನೆ ನಡೀತಾ ಇದ್ದಿದ್ದು. ಆಗ ಶಿಕ್ಷೆ ಕೊಡಬೇಕು ತಪ್ಪು ಮಾಡಿದವರಿಗೆ. ಈಗ ಆ ಮುಸ್ಲಿಂ ದೇಶದವ್ರು ಬಂದು ಇಷ್ಟೆಲ್ಲ ಡ್ಯಾಮೇಜ್ ಮಾಡಿ, ಇಲ್ಲೆಲ್ಲ ಮಾಡಿ, ಪಾಕಿಸ್ತಾನದವ್ರು ಬಂದು ಇಷ್ಟೆಲ್ಲ ಮಾಡಿದ್ರು. ಅವ್ರಿಗೆ ಏನು ಹೇಳ್ದ ಗಾಂಧೀಜಿ? ಏನು ಹೇಳಿದ್ರು? ಅದು ಇಂಪಾರ್ಟೆಂಟ್. ಏನು ಹೇಳಲಿಲ್ಲ ಅಂತಾರೆ, ನಮಗೆ ಗೊತ್ತಾಗೋದಿಲ್ಲ ಇದು ಆವಾಗ ನಡೆದಿರೋದು ಏನಾಗಿದೆಯೋ ಏನು ಕತೆನೋ. ಬಟ್ ಅವ್ರು ಕೊಡೋ ಫ್ಯಾಕ್ಟಿಂದ ನಾವು ಮಾತಾಡೋದು. ಆದ್ದರಿಂದ ಅವನು ರಾಜ್ಯನಾಗಿದ್ದಾಗ ಯಾರೇ ಅವನ ಮಗನೇ ತಪ್ಪು ಮಾಡಲಿ ಶಿಕ್ಷೆ ಕೊಡಬೇಕು ಅಲ್ವಾ? ಅದು ಆ ದೃಷ್ಟಿಯಿಂದ ನೋಡಿದ್ರೆ ಗಾಂಧೀಜಿಯವ್ರದ್ದು ತಪ್ಪು ಅನಿಸುತ್ತೆ. ಅದರಿಂದನೇ ಈ ಥರ ಹಾಳಾಗೋಗೋದಕ್ಕೆ ಚಾನ್ಸ್ ಆಯಿತು ಅಂತಾರೆ. ನಮ್ಗೆ ಅದು ಕ್ವಶನ್ ಬೇಡ. ಇಲ್ಲಿ ಯಾಕೆ ತೊಗೊಂಬಂದೆ ಅಂದರೆ, ಇಲ್ಲಿ ಧರ್ಮನ ಕಾಪಾಡ್ಕೋಬೇಕು ಅಷ್ಟೇ ಬೇಕಾಗುತ್ತೆ. ಇಷ್ಟು ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ಇಲ್ಲಿ ತುಂಬ ಇಂಪಾರ್ಟೆಂಟು, ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು, ತಾಯಿ ಆದವಳು, ತಂದೆ ಆದವಳು, ಉಪಾಧ್ಯಾಯರು. ಇದಕ್ಕೆ ನಾನು ಬೇಕಾದಷ್ಟು ಸಲ ನಿಮ್ಗೆ ಆ ಎಕ್ಸಾಂಪಲ್ಗಳು ಹೇಳಿದ್ದೀನಿ. ನಾನು ಅದನ್ನು ಸುಮ್ಮನೆ ಮೆನ್ಷನ್ ಮಾಡಿ ಮುಂದಕ್ಕೆ ಹೋಗ್ಬಿಡ್ತೀನಿ. ಈಗ ಮಕ್ಕಳು ಪ್ರಾಣಿಗಳ ಹಾಕಿರ್ತಾರೆ. ಪ್ರಾಣಿಗಳಿಗೆ ಹೇಗೆ ವಿವೇಕ ಇಲ್ವೋ, ಒಂದು 2-3 ವರ್ಷದವರೆಗೂ ಅವ್ರಿಗೆ ವಿವೇಕ ಇರಲ್ಲ. ಹತ್ತತ್ರ ಒಂದು 5 ವರ್ಷದವರೆಗೂ ಇರೋಲ್ಲ. ಕಕ್ಕ ಸಿಕ್ಕಿದ್ರೆ ಅದನ್ನೇ ಬಾಯಿಗೆ ಇಟ್ಕೊತಾರೆ, ಏನು ಬೇಕಾದರೂ ಇಟ್ಕೊತಾರೆ. ಅವ್ರ ಕಕ್ಕಸ್ ಯಾವುದು ಏನು ಗೊತ್ತಾಗೋದಿಲ್ಲ ಅಲ್ವಾ? ಈಗ ಅವ್ರ ಪ್ರಾಣಿಗಳ ಥರ ಇದ್ದಾಗ ಪ್ರಾಣಿಗಳನ್ನ ಹೇಗೆ ಬೆಳೆಸ್ತೀರಾ? ಸರ್ಕಸ್ನಲ್ಲಿ ಅವ್ರ ಪ್ರಾಣಿಗಳಿಗೆ ಅಷ್ಟು ಕೆಲಸ ಮಾಡಿಸ್ತಾರಲ್ಲ, ಹೊಡಿತಾರ ಇಲ್ವೋ? ಹೊಡಿತಾರೆ. ನನಗೆ ಒಂದು ಖುಷಿಯಾಗಿತ್ತು ಅಂದರೆ, ಈ ಅಮೇರಿಕಾದಲ್ಲಿ ನಾನು ಎಷ್ಟೊಂದು ನಾಯಿಗಳು ನೋಡ್ತಾ ಇರ್ತೀನಿ. ಇಲ್ಲಿ ಹೋದರೆ ಒಬ್ಬೊಬ್ಬರೇ ಹೋಗಲ್ಲ, ನಾಯಿ ಜೊತೆಲೇ ಹೋಗ್ತಾರೆ ಇಲ್ಲಿ. ಅದೇನೋ ಆ ನಾಯಿಗಳು ನಾನು ಕೇಳ್ತೀನಿ ಅವ್ರನ್ನ, ಈಸ್ ಇಟ್ ಕ್ರೂಯಲ್ ಅಂತ ಕೇಳ್ತೀನಿ. ನೋ ಇಟ್ ಈಸ್ ವೆರಿ ಫ್ರೆಂಡ್ಲಿ ಅಂತಾರೆ. ಕೆನ್ ಐ ಟಚ್ ಅಂತೀನಿ. ಓ ಶ್ಯೂರ್ ಅಂತಾರೆ ಅವರು. ನಾನು ಅದನ್ನೆಲ್ಲ, ನಂಗೆ ನಾಯಿಗಳು ಕಂಡ್ರೆ ಇಷ್ಟ, ಬೀದಿ ನಾಯಿಗಳು ಯಾವುದಾದ್ರೂ ನಾನು ಅದನ್ನು ಮುಟ್ತಾ ಇರ್ತೀನಿ. ಎಷ್ಟು ಖುಷಿ ಆಗುತ್ತೆ ಅದಕ್ಕೆ. ನನಗೆ ನಾಯಿಗಳು ಬೊಗಳಿದ್ದೇ ಕೇಳಲಿಲ್ಲಪ್ಪ. ನಮ್ಮಿದ್ರಲ್ಲ ನಾಯಿಗಳು, ಒಂದು ನಾಯಿ ನೋಡಿದ್ರೆ ಒಂದು ನಾಯಿ ಬೊಗಳೋದು. ಅಲ್ಲಿ ನಾಯಿಗಳು ರಾತ್ರಿ 2 ಗಂಟೆಯಲ್ಲಿ ಬೊಗಳ್ತಾ ಇರುತ್ತೆ. ಅಲ್ಲಿ ನಮಗೆ ಇಲ್ಲಿ ಒಂದು ನಾಯಿ ಶಬ್ದ ಮಾಡಿದ್ ಗೊತ್ತಿಲ್ಲ, ನಾವು ಬೊಗಳ್ತಾ ಇರಬೇಕು, ಮಿಮಿಕ್ರಿ ಮಾಡಬೇಕು ಅಷ್ಟೇ ಕೂತ್ಕೊಂಡು ನಾವು.
ಅವ್ರನ್ನ ಕೇಳಿದೆ, ಏನ್ರಿ ನಿಮ್ಮ ನಾಯಿಗಳು ಬೊಗಳೋದಿಲ್ಲ, ಯಾರಿಗೂ ಕಚ್ಚೋದಿಲ್ಲ ಅಂತ. ಹುಟ್ಟಿದ ತಕ್ಷಣ ಅದಕ್ಕೆ ಟ್ರೈನಿಂಗ್ ಕೊಟ್ಟು ಕಳಿಸ್ತಾರೆ ಅಂತ ಏನೋ ಹೇಳಿದ್ರು, ಏನಾದರೂ ಇಟ್ಕೊಳ್ಳಿ. ಹಾಗೆ ಮಕ್ಕಳು ಪ್ರಾಣಿಗಳಂಗಿರ್ತಾರೆ. ಪ್ರಾಣಿಗಳಂದರೆ ವಿವೇಕ ಇರಲ್ಲ. ವಿವೇಕ ಇಲ್ಲದ ಇದ್ದಾಗ ಪ್ರಾಣಿಗಳಿಗೆ ಹೇಗೆ ಸರ್ಕಸ್ನಲ್ಲಿ ಒಡೆದು ತೋರಿಸ್ತಾರೋ ಹಾಗೆ ಮಕ್ಕಳಿಗೆ ಕೂಡ ಹೇಳಬೇಕು. ಮೊದಲು ಪ್ರೀತಿಯಿಂದ ಹೇಳಬೇಕು, ಆಮೇಲೆ ನೋಡಿ ಹಿಂಗೆ ಮಾಡಬಾರ್ದು ಅಂತ ಎಲ್ಲ ಥರ ಹೇಳಬೇಕು. ಕೇಳದೇ ಇದ್ರೆ ಕೊನೆಗೆ ದಂಡಂ ದಶಗುಣ, ಬೇರೆ ದಾರಿ ಇಲ್ಲ. ನಾವು ಅದನ್ನು ಹಿಂದಕ್ಕೆ ಹೋಗ್ಬಾರ್ದು, ಮಾಡಬೇಕು. ಇದು ಆದ್ದರಿಂದ ಹಾಗೆ. ಆಮೇಲೆ ಪೇರೆಂಟ್ಸು, ಟೀಚರ್ಸ್ನಲ್ಲಿ ಆ ಸ್ಕೂಲ್ ಮಾಸ್ಟರ್ನಲ್ಲಿ ಮೊದಲನೇ ಸರಿ ಅಲ್ಲಿ ಆ ಹಿಂದೆ ಇದ್ದಿದ್ದ ಟೀಚರು ಆ ಸ್ಕೂಲ್ ಮಾಸ್ಟ್ರಾಗಿ ಬರ್ತಾರೆ. ಅವರು ಬಂದಾಗ ಪಿಕ್ಚರ್ ನೋಡಬೇಕು, ತುಂಬ ಚೆನ್ನಾಗಿರ್ತಾನೆ. ಅಲ್ಲಿ ಆ ಒಂದು ಕೋಲ್ ತಂದು ಕೊಡ್ತಾನೆ, ಮಕ್ಕಳಿಗೆ ಹೊಡಿಬೇಕು ಅಂತ. ಇದು 1950s 60s ಏನೋ. ಆಗ ಸ್ಕೂಲ್ ಮಾಸ್ಟರ್ ಹೇಳ್ತಾನೆ, ಈ ಕೋಲಿಂದ ನನಗೇನು ಬೇಕಾಗಿಲ್ಲ ಅಂತ ವಾಪಸ್ ಕೊಟ್ಬಿಡ್ತಾನೆ. 2 ಥರ ಇದೆ ಮಕ್ಕಳನ್ನ ತಿದ್ದೋದಕ್ಕೆ. ನೋಡ್ರಿ, ಅಲ್ಲೊಂದ್ಸಾರಿ ಪೆನ್ ಕಳ್ತನ ಮಾಡ್ತಾನೆ. ಈಗ ನಿಜವಾಗ್ಲೂ ಅವನಿಗೆ ಶಿಕ್ಷೆ ಕೊಡಬೇಕು. ಅಂಥ ಸಂದರ್ಭದಲ್ಲಿ ಅವನ್ನ ಮೇಷ್ಟ್ ಏನು ಮಾಡ್ತಾರೆ ಅಂತಂದರೆ, ಪೆನ್ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾನೆ ಒಬ್ಬ. ಮಾಡ್ಕೊಂಡು ಹೋದಾಗ ಅವನು ಇವ್ರನ್ನ ಹೆಂಗೆ ಕಂಡುಹಿಡಿಬೇಕು ಅಂತ ಹೇಳಿದ್ದೆ, ಫೌಂಟೇನ್ ಪೆನ್ಗೆ ಇಂಕ್ ಹಾಕೋದು ನಾನು ತೋರಿಸ್ಕೊಡ್ತೀನಿ, ಯಾರ ಹತ್ರ ಇದೆ ಪೆನ್ ಅಂದಿದ ತಕ್ಷಣ ಆ ಕಳ್ತನ ಮಾಡಿದ್ರು ನನ್ನ ಹತ್ರ ಇದೆ ಸರ್ ಅಂತ ಕೊಟ್ಬಿಡ್ತಾನೆ ಅವನು. ಕೊನೆಗೆ ಅದಕ್ಕೆ ಇರಲಿ, ಕೊನೆಗೆ ಒಳಗೆ ಕರ್ಕೊಂಡೋಗಿ ಅವನೊಬ್ಬನೇ ಇದ್ದಾಗ, ಈ ಪೆನ್ನು ನೀನು ಎಲ್ಲಿಂದ ತಗೊಂಡೆ? ನಿಮ್ಮಿಂದಲೇ ತಗೊಂಡೆ ಅಂತ ಹೇಳ್ತಾನೆ. ನಿನಗೆ ಪೆನ್ ಕಂಡ್ರೆ ತುಂಬ ಇಷ್ಟನಾ ಅಂತಾನೆ. ಹೌದು ಅಂತಾನೆ. ತಗೊಂಡು ಅಂತ ಇದೊಂದು ದಾರಿ ಸುಮ್ಮನೆ. ಇಲ್ಲಿ ಎಲ್ಲರೂ ಹೀಗೆ ಆಗ್ತಾರೆ ಅಂತ ಏನು ಹೇಳಕ್ ಬರೋಲ್ಲ. ಆಮೇಲೆ ಏನಾಯಿತು, ದೊಡ್ಡವನಾದ್ಮೇಲೆ ಅವನು ಪೊಲೀಸ್ ಆಫೀಸರ್ ಆಗ್ತಾನೆ. ಆ ಪಿಕ್ಚರ್ ನೋಡೋದು ಎಷ್ಟು ಒಂದು ಭಾವರೂಪವಾಗಿ ತಗೊಂಡೋಗಿದ್ದಾರೆ. ಕೊನೆಗೆ ಇವ್ರಿಗೆ ಗೊತ್ತೇ ಇರೋದಿಲ್ಲ ಅವನು ಪೊಲೀಸ್ ಆಫೀಸರ್ ಅಂತ. ಕಳ್ತನ ಮಾಡಿದವನು ಪೊಲೀಸ್ ಆಫೀಸರ್. ಅವನು ಹೇಳ್ತಾನೆ, ಹಿಂದೆ ನಾನು ಕಳ್ತನ ಮಾಡಿದಾಗ ನನ್ನನ್ನು ಕ್ಷಮಿಸಿದ್ರಿ, ನನಗೆ ಈವಾಗಲೂ ನೆನಪಿದೆ, ಅದರಿಂದ ನನ್ನ ಪೊಲೀಸ್ ಆಫೀಸರ್ ಮಾಡಿಸ್ತು. ಎಷ್ಟು ಚೆನ್ನಾಗಿದೆ ನೋಡಿ. ಶಿಕ್ಷೆ 2 ಥರ, ಬಟ್ ಎಲ್ಲರೂ ಹೀಗೆ ಆಗ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಇದು ತುಂಬ ಕಷ್ಟ ಇದೆ. ಎಷ್ಟು ಜನ ಆಗ್ಬಿಡ್ತಾರೆ ಈ ಥರ. ಹಾಗೆ ಅದಕ್ಕೋಸ್ಕರ ಈ ಥರನೂ ಇದೆ. ಮತ್ತು ಈ ಪೊಲೀಸ್ ಆಫೀಸ್ನಲ್ಲಿ ದೋ ಆಂಕೆ ಭಾರತ್, ನಾನು ಹೇಳೋ ಪಿಕ್ಚರ್ಗಳು ನೀವು ನೋಡಬೇಕು. ದೋ ಆಂಕೆ ಭಾರತ್ ಪಿಕ್ಚರ್ ನೋಡ್ರಿ. ಆ ಒಂದು ಪೊಲೀಸ್ ಇದರಲ್ಲಿ 10 ಜನಕ್ಕೆ ನೇಣು ಹಾಕಬೇಕು ಅಂತಿರುತ್ತೆ, ಅವ್ರು ನೇಣಾಕಿ ಸಾಯಿಸ್ಬೇಕು ಅಂತಿರುತ್ತೆ. ಅದರಲ್ಲಿ ಒಬ್ಬ ದೊಡ್ಡ ಪೊಲೀಸ್ ಆಫೀಸರು ಬೇಡ, ಅವ್ರನ್ನೆಲ್ಲ ನಾನು ಕನ್ವರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಎಷ್ಟು ಕಷ್ಟ ಇದೆ ಅದು. ಕೊನೆಗೆ ಅವ್ರನ್ನೆಲ್ಲ ದೂರದಲ್ಲಿ ಕರ್ಕೊಂಡೋಗಿದ್ದೆ, ಅವರಿಗೆ ಟ್ರೈನಿಂಗ್ ಕೊಟ್ಟು, ಕಳ್ಳರು, ಕೊಲೆಗಾರರು, ಮೋಸ ವಂಚನೆ ಕಪಟ ಇರೋರು ಅಲ್ಲಿ ಇವನ್ನೇ ಪೊಲೀಸ್ನವನ್ನೇ ಕೊಂದಾಕ್ಬಿಡ್ತಾರೆ. ಅಂಥದ್ರಲ್ಲಿ ಅವನು ಧೈರ್ಯ ನೋಡ್ರಿ. ಇಲ್ಲಿ ಸ್ಯಾಕ್ರಿಫೈ ಮಾಡಬೇಕು, ಮಾಡೋಕ್ಕೆ ರೆಡಿ ಇರಬೇಕು. ಅವ್ನು ಕೊಂದಾಕ್ಬಿಡ್ತಾರೆ. ಆದರೂ ಅವರು ಉದ್ಧಾರ ಆಗ್ಬೇಕು. ಅವ್ರನ್ನ ಪ್ರೀತಿಯಿಂದ ಮತ್ತೆ ಬೆಳೆಸೋಕ್ಕೆ ಶುರು ಮಾಡ್ದ. ಅವ್ರನ್ನ ಒಳ್ಳೆ ನಾಗರಿಕರಾಗಿ ಮಾಡ್ತಾರೆ. ಬುದ್ಧ ಏನು ಮಾಡಿದ್ದು ಅಂಗುಲಿಮಾಲನ್ನ. ಹಾಗೆ 2 ಥರ ಇದೆ. ಬಟ್ ನಾವು ನೋಡಿಕೊಂಡು ಫಸ್ಟ್ ಅದನ್ನು ಟ್ರೈ ಮಾಡಬೇಕು. ಆಗದೆ ಇದ್ದರೆ ಕೊನೆಗೆ ದಂಡ ಅಂತ. ಇಷ್ಟನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು ಅಂತ ನನಗೆ ಅನ್ನಿಸ್ತು. ಇಷ್ಟು ನಾನು ಹೇಳಿದ್ದೇನೆ. ನೋಡಿ, ನಾವು ತಂದೆ ತಾಯಿಗಳು ಶಿಕ್ಷೆ ಕೊಡೋದು ತಪ್ಪಿದ್ರು ಮತ್ತೆ ಹೆಚ್ಚು ಕಡಿಮೆ ಆಗೋದಕ್ಕೆ ತಂದೆ ತಾಯಿಗಳಾಯಿತು, ಟೀಚರ್ಸ್ ಆಯಿತು, ಪಬ್ಲಿಕ್ ಆಯಿತು, ರಾಜ ಆಯಿತು, ಪೊಲೀಸ್ನವರಾಯಿತು, ಜಡ್ಜ್ ಆಯಿತು, ಕೊನೆಗೆ ನಮಗೆ ಕಾಯಿಲೆ ಕಸಾಲೆಗಳು ಬಂದು ಅವಾಗ ಅನುಭವಿಸ್ಬೇಕಾಗುತ್ತೆ. ಇಲ್ಲೂ ಅನುಭವಿಸ್ಬೇಕಾಗುತ್ತೆ. ನಾವು ಮಾಡಿದ್ದ ಪಾಪಗಳು ನಾವೆಲ್ಲ ಸತ್ತ ಮೇಲೆ ಅಲ್ಲಿ ಯಮಧರ್ಮರಾಜನ ಹತ್ರ ಯಾರು ತಪ್ಪಿಸ್ಕೊಳ್ಳೋಕ್ಕಾಗುತ್ತೆ? ಆಗೋದಿಲ್ಲ. 6 ಬದಲಾವಣೆಗಳಾದಾಗ ನಮಗೆ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷ ಅನ್ನೋ ಕಾಡ್ತಾ ಇರುತ್ತೆ. ಆವಾಗ ನಮಗೆ ರಿಪೆಂಟ್ ಆಗುತ್ತೆ. ಬಟ್ ಆಗೋಷ್ಟೊತ್ತಿಗೆ ಎಷ್ಟೊಂದು ಮುಗ್ದೋಗ್ಬಿಟ್ಟಿರುತ್ತೆ ನಮಗೆ. ಆದ್ದರಿಂದ ನಾವು ಹುಷಾರಾಗಿ ಇರಬೇಕು ಅನ್ನೋದಕ್ಕೋಸ್ಕರ ಮೆಥಡು. ಇಲ್ಲಿ ಮೆಥಡ್ ಯೂಸ್ ಮಾಡೋದು 4 ಮೆಥಡು: ಸಾಮ, ಲಂಚ, ಭೇದ, ದಂಡ. ಮತ್ತಿಲ್ಲಿ ನಾವು ತಿಳ್ಕೊಬೇಕಾಗಿರೋದು ಸ್ನೇಹಿಂದು. ನನಗೆ ಡಾಕ್ಟರ್ ನಾಗರತ್ನ ಅವರು ಒಂದು ಕತೆ ಹೇಳಿದರು. ನಾವು ಬುಸ್ ಅಂತ ಅನ್ಬೇಕಂತೆ, ಕಚ್ಚಬಾರ್ದು. ಎಷ್ಟು ಚೆನ್ನಾಗಿದೆ. ಹಾಗೆ ಇವೆಲ್ಲ ನಾವು ಉಪಯೋಗಿಸ್ಕೋಬೇಕಾಗಿರುತ್ತೆ. ತಂದೆ ತಾಯಿಗಳು ಅಷ್ಟೇ, ಎಲ್ಲರೂ ಅಷ್ಟೇ. ಈಗಿನಂತೂ ತುಂಬ ಸಹಾಯ ಆಗುತ್ತೆ ಇದು. ಹಾಗೆ ಅದಕ್ಕೋಸ್ಕರ ಈ ಡಿ ವಿ ಜಿ ಅವರು ಒಂದು ಇದು ಬರೆದಿದ್ದಾರೆ: 2 ಕೋಣೆಗಳನ್ನು ಮಾಡು.
ಒಂದರಲ್ಲಿ ಶಾಂತವಾಗಿ ವಿಶ್ರಮಿಸು, ಹಿಂದಿನ ಕೋಣದಲ್ಲಿ ಶಾಂತವಾಗಿರು, ಮುಂದೆಗಡೆ ಕೋಣೆಯಲ್ಲಿ ದೊಂಬರಾಟವಾಡು. ನೀವು ಶಿಕ್ಷೆ ಕೊಡುವಾಗ ಹಾಗೆ, ಆ ಜಡ್ಜ್ ಆಗಲಿ, ಪೊಲೀಸ್ನವರಾಗಲಿ, ಅಥವಾ ಯಾರೇ ಆಗಲಿ ದೊಂಬರಾಟವಾಡಲಿ, ಹಿಂದೆಗಡೆ ಶಾಂತವಾಗಿರಬೇಕು. ಮುಕ್ತರಾದವರು ಹೀಗಿರ್ತಾರೆ ಅಂತ ಹೇಳೋದು ಅಲ್ಲಿ ಅರ್ಥ ಆಗುತ್ತೆ. ನಾವು ಹುಸ್ಸಬೇಕು, ಕಚ್ಚಬಾರ್ದು. ಹೇಗಿದೆ ನೋಡಿ, ಅದಕ್ಕೊಂದು ಕಥೆ ಕೂಡ ಹೇಳಿದ್ದೆ ನಿಮಗೆ, ಜ್ಞಾಪಕ ಮಾಡಿಕೊಡ್ರಿ ಅದನ್ನು. ಆಮೇಲೆ ಗುರುರಾಜ್ ಖರ್ಗೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ನೀವು ಕೇಳಬೇಕು. ಅವರು ಒಂದು ನಿಮಿಷ, ಇದಕ್ಕೆಲ್ಲ ಸಂಬಂಧಪಟ್ಟಿರೋದು ಜಸ್ಟ್ ನಾನು ಮುಗಿಸ್ಬಿಡ್ತೇನೆ. ಗುರುರಾಜ್ ಖರ್ಗೆ ಅವರನ್ನು ಗುರುಕುಲಕ್ಕೆ ಸೇರಿಸ್ತಾರೆ. ಹಿ ಈಸ್ ಎ ಸೈಂಟಿಸ್ಟ್ ಕಮ್ ಆಧ್ಯಾತ್ಮ. ಅವರು ಗುರುಕುಲದಲ್ಲಿ ಓದ್ದವರು 12 ವರ್ಷಗಳೇನೋ. ಅಲ್ಲಿ ಇವರು ಚಿಕ್ಕವರು, ದೊಡ್ಡವರು ಇರ್ತಾ ಇದ್ರಂತೆ. ಅಲ್ಲಿ ಶ್ಲೋಕಗಳನ್ನ ಸರಿಯಾಗಿ ಹೇಳಬೇಕು. ಹೇಳದೇ ಇದ್ದರೆ ಪನಿಷ್ಮೆಂಟ್ ಏನು ಗೊತ್ತಾ? ತಣ್ಣೀರು ಸ್ನಾನ. ಚಳಿಗಾಲದಲ್ಲಿ ಇವರು ಮೊದಲೇ 4 ಗಂಟೆಗೆ ಎದ್ದಿರಬೇಕು, ಸ್ನಾನ ಮಾಡ್ಕೊಂಡು ಬರಬೇಕು. ಮತ್ತೆ ತಪ್ಪು ಹೇಳಿದ್ರೆ ಆ ದೊಡ್ಡವ್ರ ಕೈಯಲ್ಲಿ ನೀರು ಸೇದಿಸ್ಬಿಟ್ಟು ತಣ್ಣೀರು ಸ್ನಾನ ಮಾಡೋದು. ಪ್ರತಿದಿನ ಸ್ನಾನ ಮಾಡುವಾಗ ಆ ಥರ ಶಿಕ್ಷೆ ಆಗುವಾಗ ಗುರುಗಳು ಶಿಕ್ಷೆ ಕೊಡ್ತಾ ಇದ್ರಲ್ಲಿ, ಹೆಚ್ಚು ಕಡಿಮೆ ಮಾಡಿದ್ರೆ. ಆ ಮಾಡುವಾಗೆಲ್ಲ ಹಾಳಾದ ನಮ್ಮ ತಾತ ನಮ್ಮನ್ನು ಹಾಳು ಮಾಡ್ದಂತ ಅವ್ರ ತಾತನ ಬೈಕೊತಾ ಇದ್ರಂತೆ, ಗುರುಗಳನ್ನ ಬೈಕೊತಾ ಇದ್ರಂತೆ. ಹೇಗಿದೆ ನೋಡ್ರಿ. ಆಮೇಲೆ ಈಗ ಅವರು ನೆನೆಸ್ಕೊತಾರೆ, ನಮ್ಮ ತಾತನಿಂದ ನಾನು ಈ ಸ್ಥಿತಿಗಿದ್ದೀನಿ, ನಮ್ಮ ಗುರುಗಳಿಂದ ಈ ಸ್ಥಿತಿಗಿದ್ದೀನಿ. ಆ ಗುರುಗಳು ನೋಡ್ರಿ ಹೇಗಿರ್ತಾ ಇದ್ರು ಅನ್ನೋದಕ್ಕೆ ಅವ್ರು ಈವಾಗಲೂ ನೆನೆಸ್ಕೊಂಡು ಹೇಳ್ತಾರೆ, ಇದು ಭಾವಪೂರ್ವಕವಾಗಿದೆ. ಹೀಗೆಲ್ಲ ಮಾಡ್ತಾ ಇದ್ರಾ, ಗುರುಗಳು ಶಿಕ್ಷೆ ಕೊಟ್ಬಿಡ್ತಾ ಇದ್ರಾ, ಎಲ್ಲ ಆಗ್ತಾ ಇತ್ತು. ಚಳಿಗಾಲದಲ್ಲಿ ಇವರಿಗೆಲ್ಲ ಕಾಲುಗಳೆಲ್ಲ ಹೊಡೆದು ಬಿಟ್ಟು ಬಿರುಕು ಬಿಟ್ಕೊಂಡ್ಬಿಟ್ಟಿರ್ತಾ ಇತ್ತಂತೆ. ಅವರು ಒಂದು ಕಡೆ ಹೋಗ್ತಾ ಇದ್ದಾಗ, ಏನೋ ನಿನ್ನ ಕಾಲುಗಳು ಅಷ್ಟೊಂದು ಬಿರುಕಿಟ್ಕೊಳ್ದೆ, ಬಾರ ಇಲ್ಲಿ ಅಂತ ಕರ್ಕೊಂಡೋಗಿ ಅವನ್ನ ಕುಂಡ್ರಿಸ್ಕೊಂಡು ಅವ್ರ ತೊಡೆ ಮೇಲೆ ಇವನು ಕಾಲಿಟ್ಕೊಂಡು ಆ ಮುಲಾಮೋ ಏನನ್ನೋ ಜೇನುತುಪ್ಪದ್ದು ಅಥವಾ ವ್ಯಾಸ್ಲೈನ್ ತರೋದೇನೋ ಹಾಕಿ ಚೆನ್ನಾಗಿ ತಿಕ್ಕಿ ಕಳಿಸಿರುತ್ತೆ. ಈಗಲೂ ನೆನೆಸ್ಕೊಳ್ತಾರೆ ಅವರು. ನೋಡಿ ಸ್ವಾಮಿ ಹೇಗಿದೆ. ಶಿಕ್ಷೆ ಕೊಡುವಾಗ ಶಿಕ್ಷೆ ಕೊಡಬೇಕು, ಪ್ರೀತಿಸುವಾಗ ಪ್ರೀತಿಸ್ಬೇಕು. ನಾನು ತುಂಬ ನಮ್ಮ ಸೊಸೈಟಿಯರಿಗೆ ಎಲ್ರಿಗೂ ಹೇಳ್ತಾ ಇರ್ತೇನೆ, ಮಕ್ಕಳನ್ನ ತಪ್ಪು ಮಾಡಿದಾಗ ಶಿಕ್ಷೆ ಕೊಡಬೇಕು, ಅಲ್ಲೇ ಕೊಡಬೇಕು. ಕೊಡದೇ ಇದ್ದರೆ ತುಂಬ ಕಷ್ಟ ಆಗುತ್ತೆ, ಅವ್ರು ಬೆಳೆಯಲ್ಲ. ಮತ್ತು ತತ್ವ ಆಗ್ಬಿಟ್ರೆ ಆಮೇಲೆ ನಿಮಗೆ ಕಂಟ್ರೋಲ್ ಸಿಗೋದಿಲ್ಲ. ಆದ್ದರಿಂದ ಇವುಗಳನ್ನೆಲ್ಲ ನಾವು ಹುಷಾರಾಗಿ ತಿಳ್ಕೊಂಡು, ಈಗಂತೂ ತುಂಬ ಸೆನ್ಸಿಟಿವ್ ಆಗಿಬಿಟ್ಟಿದೆ. ಆದ್ದರಿಂದ ಇವಿಷ್ಟನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ನಾರದರು ವಾಲ್ಮೀಕಿನ ತಿದ್ದದ್ದು ಗೊತ್ತು, ಬುದ್ಧನ ಅಂಗುಲಿ ಮಾಲನ್ನು ಚೇಂಜ್ ಮಾಡಿದ್ದು ಗೊತ್ತು. ಒಬ್ಬ ಫಾದರ್ ಹತ್ರ ಒಬ್ಬ ಕಳ್ತನ ಮಾಡೋನು, ಕೊಲೆ ಮಾಡೋನು ಜೈಲಿನಲ್ಲಿದ್ದ. ಅವನು ಬಿಡುಗಡೆ ಆಗಿದ ತಕ್ಷಣ ಒಬ್ಬರು ಒಂದು ಊಟ ಆಗ್ತಾ ಇಲ್ಲ, ಬಿಡುಗಡೆ ಏನೋ ಆಯ್ತು ಅವನ್ನ. ಆವಾಗ ಒಬ್ಬ ಫಾದರ್ ಬಂದಿದ್ದ, ಅವನ್ನ ಕರ್ಕೊಂಡೋಗಿ ಮನೆಗೆ ಪಾಪ ಅವನು ಬಿಸಿನೀರು ಸ್ನಾನ ಕೊಟ್ಟು, ಇರೋದಕ್ಕೆ ಜಾಗ ಕೊಟ್ಟು ಎಲ್ಲ ಮಾಡಿದ್ರೆ ಅವ್ರ ಮನೆಯಲ್ಲಿರೋ ಬೆಳ್ಳಿ ಸಾಮಾನೆಲ್ಲ ಕತ್ಕೊಂಡು ಹೋಗ್ಬಿಡುತ್ತೆ. ಕಳ್ಳನ ಬುದ್ಧಿ ಅಲ್ವಾ? ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗೈತೆ, ದೊಡ್ಡದಾಗ್ಬಿಟ್ಟಿದೆ, ಅದು ಬಗ್ಗದಿಲ್ಲ. ಎಲ್ಲಿ ಹೋದರೂ ಅಷ್ಟೇ, ಯಾರು ಪ್ರೀತಿಯಿಂದ ತೋರಿಸಿದ್ರು ಅಷ್ಟೇ. ಕಳ್ಕೊಂಡು ಹೋಗ್ಬಿಟ್ಟು ಕೊನೆಗೆ ಕಳ್ಳರ ಕೈ, ಪೊಲೀಸ್ನವ್ರ ಕೈ ಸಿಕ್ಕಾಕೊಂಡು ಅಲ್ಲೆಲ್ಲ ಹೆಸರಿತ್ತಂತೆ. ಇವ್ರ ಮನೆಗೆ ಬಂದ್ರಂತೆ. ಬಂದಿದ್ದೆ, ಪಾದ್ರಿ ಅವರೇ ನಿಮ್ಮದೇನೆ ಈ ಪಾತ್ರೆಗಳು ಅಂತ. ಹೌದು ಅಂದ್ರೆ, ನೋಡಿ ಇವರು ಕದ್ದಿದ್ದಾರೆ ಅಂತ. ಇಲ್ಲ, ನಾನೇ ಕೊಟ್ಟಿದ್ದೆ. ಹೇಗಿದೆ ನೋಡಿ ಸ್ವಾಮಿ ಇದು. ಈಗ ಆ ಕಳ್ಳನ ಮನಸ್ಸಿನಲ್ಲಿ ಏನಾಗ್ಬೇಕು ಹೇಳ್ರಿ? ಪರಿವರ್ತನೆ ಆಗೋದಕ್ಕೆ ಒಂದು ಸಾಕು. ಊರಿನಲ್ಲಿ ಯಾರು ಅವನ್ನ ಭಿಕ್ಷಾಕವರೆಲ್ಲ ಕ್ಯಾಕ್ರಸ್ ಮುಗೀತಾ ಇದ್ದಾರೆ. ಅಂಥದ್ರಲ್ಲಿ ತಂದೆ ತಾಯಿ ದೇವ್ರ ಥರ ನನ್ನ ಮನೆಗೆ ಕರ್ಕೊಂಡೋಗಿ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಪ್ಪ ಅಂತ ಕಾಲಿಗೆ ನಮಸ್ಕಾರ ಮಾಡಿ ಒಳ್ಳೆಯವನಾಗ್ಬಿಡ್ತಾನೆ. ಒಳ್ಳೇದು ಮಾಡೋದಕ್ಕೆ 2 ದಾರಿಗಳಿದೆ, ಬಟ್ ಇದು ತುಂಬ ಕಷ್ಟ, ಎಲ್ರಿಗೂ ಆಗಲ್ಲ. ಇವನು ಎಷ್ಟು ಶುದ್ಧವಾಗಿದ್ದರೆ ಅದು ಸಾಧ್ಯ ಅಷ್ಟೆ. ಅದಕ್ಕೋಸ್ಕರನೇ ನಾವು ಎಷ್ಟೆಷ್ಟು ಶುದ್ಧವಾಗಿರ್ತೀವಿ, ನಾವು ಎಷ್ಟೆಷ್ಟು ದೇವರ ಕಡೆ ಹೋಗಿರ್ತೀವಿ, ಅಂಥವ್ರಿಗೆ ಮಾತ್ರ ಇದು ಸಾಧ್ಯ, ಎಲ್ರಿಗೂ ಸಾಧ್ಯ ಆಗೋದಿಲ್ಲ. ಇವನು ಸತ್ವಗುಣದಲ್ಲಿರಬೇಕು, ತುಂಬ ಸತ್ವಗುಣದಲ್ಲಿರಬೇಕು, ಪೇಷನ್ಸ್ ಇರಬೇಕು, ತಾಳ್ಮೆ ಇರಬೇಕು, ಅಂಥವ್ರು ಮಾತ್ರ ಆಗುತ್ತೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಇಷ್ಟಿತ್ತು ಅಂತ ಹೇಳಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಜೈ ಶ್ರೀರಾಮ್.